ಹೆಲೋ ವಿದ್ಯಾರ್ಥಿಗಳೇ, ಗುಡ್ ಆಫ್ಟರ್ನೂನ್ ಆಲ್. ನಾವಿವತ್ತಿನ ಕ್ಲಾಸಲ್ಲಿ ವಿಜ್ಞಾನದ ಅಧ್ಯಾಯ ನಿಯಂತ್ರಣ ಮತ್ತು ಸಹಭಾಗಿತ್ವ ಅನ್ನೋ ಅಧ್ಯಾಯವನ್ನು ಕಲಿತಾ ಇದ್ದೇವೆ. ಈ ನಿಯಂತ್ರಣ ಮತ್ತು ಸಹಭಾಗಿತ್ವ ಅಂದರೆ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಅಂತ ಹೇಳ್ತೇವೆ. ಈ ಅಧ್ಯಾಯದಲ್ಲಿ ಪ್ರಮುಖವಾಗಿ ನಾವು ನಾವೇನಾದರೂ ಒಂದು ಚಲನೆ ಅಥವಾ ಕ್ರಿಯೆಯನ್ನು ಮಾಡಬೇಕು ಅಂತಂದರೆ ನಮ್ಮ ದೇಹದ ವಿವಿಧ ಭಾಗಗಳು ಹೇಗೆ ನಿಯಂತ್ರಣ ಮತ್ತು ಸಹಭಾಗಿತ್ವದಲ್ಲಿ ಕೆಲಸ ಮಾಡಬೇಕು ಅನ್ನೋದನ್ನು ಈ ಅಧ್ಯಾಯದಲ್ಲಿ ನಾವು ಪ್ರಮುಖವಾಗಿ ಕಲಿತೇವೆ. ಯಾವೆಲ್ಲ ಅಂಗಗಳು ಏನೆಲ್ಲ ಮಾಹಿತಿಯನ್ನು ರವಾನೆ ಮಾಡಿ ಹೇಗೆ ಅದು ನಿಯಂತ್ರಣ ಮತ್ತು ಸಹಭಾಗಿತ್ವದಲ್ಲಿ ಕ್ರಿಯೆ ಆಗತ್ತೆ ಅನ್ನೋದನ್ನು ಈ ಅಧ್ಯಾಯದಲ್ಲಿ ಕಲ್ತ್ಕೊಳ್ತೇವೆ. ಸೊ ಪ್ರಮುಖವಾಗಿ ಈ ಅಧ್ಯಾಯದಲ್ಲಿ ಕಲಿತಾ ಇರುವ ಕಲಿಕಾಂಶಗಳು ಯಾವ್ಯಾವುದು ಅಂದರೆ, ಮೊದಲನೆಯದಾಗಿ ನಾವು ಪ್ರಾಣಿಗಳ ನರವ್ಯೂಹದ ರಚನೆ ಹೇಗಿರುತ್ತೆ, ಹಾಗೆ ನರಕೋಶ ಅದರ ರಚನೆ ಹಾಗೂ ಕಾರ್ಯಗಳನ್ನು ಕಲಿತೇವೆ. ನರಕೋಶ ಯಾವ ಯಾವ ಭಾಗಗಳಿಂದ ಆಗಿದೆ, ಹಾಗೆ ಆ ಬೇರೆ ಬೇರೆ ಭಾಗಗಳು ಯಾವ ರೀತಿ ಕೆಲಸವನ್ನು ನಿರ್ವಹಣೆ ಮಾಡುತ್ತೆ, ಅವುಗಳ ಕಾರ್ಯ ಏನು ಅನ್ನೋದನ್ನು ತಿಳ್ಕೊಳ್ತೇವೆ. ಅದೇ ರೀತಿ ಪರಾವರ್ತಿತ ಕ್ರಿಯೆಯ ಬಗ್ಗೆ ಅಂದರೆ ಹೊರಗಡೆ ಪರಿಸರದಿಂದ ಒಂದು ರೀತಿಯ ಪ್ರಚೋದನೆ ಅಂತ ಹೇಳ್ತೇವೆ, ಅದು ವ್ಯಕ್ತ ಆದರೆ ನಮ್ಮ ಬಾಡಿ ಹೇಗೆ ಅದಕ್ಕೆ ಪ್ರತಿಕ್ರಿಯೆಯನ್ನು ನೀಡುತ್ತೆ ಅನ್ನೋದನ್ನ ಇಲ್ಲಿ ಕಲಿತೇವೆ. ನಂತರ ಪರಾವರ್ತಿತ ಚಾಪ, ಈ ಪ್ರಮುಖವಾಗಿ ಪರಾವರ್ತಿತ ಚಾಪ ಅನ್ನೋದು ಈ ಪ್ರಚೋದನೆಗೆ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸುವಂತಹ ಮಾರ್ಗ ಅಂತ ಹೇಳ್ತೇವೆ. ಇಲ್ಲಿ ಬೇರೆ ಬೇರೆ ಭಾಗಗಳಿಂದ ಮಾಹಿತಿ ಹಾದು ಹೋಗಿ ಕೊನೆಯಲ್ಲಿ ಪ್ರಚೋದನೆಗೆ ನಾವು ಯಾವ ರೀತಿ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಬೇಕು ಅನ್ನೋದು ನಮಗೆ ಸಂದೇಶ ಬರುತ್ತೆ. ಸೊ ಆ ಹರಿವಿನ ಮಾರ್ಗವನ್ನು ಪರಾವರ್ತಿತ ಚಾಪ ಅಂತ ಹೇಳ್ತೇವೆ. ಅದು ಯಾವ ಭಾಗಗಳನ್ನು ಹೊಂದಿದೆ, ಹಾಗೆ ಮಾಹಿತಿಯು ಈ ಬೇರೆ ಬೇರೆ ಭಾಗಗಳ ಮೂಲಕ ಹೇಗೆ ಪ್ರಸರಣಗೊಂಡು ಕೊನೆಯಲ್ಲಿ ಪ್ರಚೋದನೆಗೆ ಪ್ರತಿಕ್ರಿಯೆ ಕಾರ್ಯ ಹೇಗಾಗತ್ತೆ ಅನ್ನೋದನ್ನು ಕಲ್ತ್ಕೊಳ್ತೇವೆ. ಅದೇ ರೀತಿ ಅಧ್ಯಾಯದಲ್ಲಿ ಮಾನವನ ಮೆದುಳಿನ ಬಗ್ಗೆ ನಾವು ಕಲಿತೇವೆ. ನೀವೀಗಾಗಲೇ ಬೇರೆ ಬೇರೆ ಅಂಗಗಳ ಬಗ್ಗೆ ಕಲ್ತಿದ್ದೀರ ಅಲ್ವಾ? ಮಾನವರಲ್ಲಿ ಜೀರ್ಣಾಂಗ ವ್ಯವಸ್ಥೆ ಹೇಗಿರುತ್ತೆ, ಉಸಿರಾಟ ಕ್ರಿಯೆ, ಶ್ವಾಸಕೋಶ ಕ್ರಿಯೆಗಳು ಹೇಗೆ ನಡೆಯುತ್ತೆ, ಅದೇ ರೀತಿ ಹೃದಯದ ಬಗ್ಗೆ ಕಲ್ತಿದ್ರಿ ಅಲ್ವಾ, ಮಾನವನ ಹೃದಯ. ಈ ಅಧ್ಯಾಯದಲ್ಲಿ ಮಾನವನ ಮಿದುಳಿನ ಬಗ್ಗೆ ಕಲಿತೇವೆ. ಮಿದುಳು ಹೇಗಿದೆ, ಹಾಗೆ ಅದು ಯಾವ ರೀತಿಯಾಗಿ ಇರುತ್ತೆ, ಹಾಗೆ ಅದು ಯಾವ ಭಾಗಗಳನ್ನು ಹೊಂದಿದೆ, ಪ್ರಮುಖವಾಗಿ ಎಷ್ಟು ಭಾಗಗಳನ್ನು ಹೊಂದಿದೆ, ಆ ಭಾಗಗಳ ಕಾರ್ಯಗಳು ಏನೇನು ಅನ್ನೋದನ್ನು ಕಲ್ತ್ಕೊಳ್ತೇವೆ. ಅದೇ ರೀತಿ ನರ ಅಂಗಾಂಶ ಹೇಗೆ ಕ್ರಿಯೆಯನ್ನು ಉಂಟು ಮಾಡುತ್ತೆ. ಒಂದು ಕ್ರಿಯೆ ಆಗಬೇಕು ಅಂದರೆ ನರ ಅಂಗಾಂಶಗಳು ಬೇಕು, ಸ್ನಾಯು ಅಂಗಾಂಶಗಳು ಬೇಕು, ಅದೇ ರೀತಿ ಹಲವಾರು ಗ್ರಂಥಿಗಳು ನಮಗೆ ಬೇಕಾಗತ್ತೆ. ಅವೆಲ್ಲ ಹೇಗೆ ಕ್ರಿಯೆಯನ್ನು ಉಂಟು ಮಾಡುತ್ತೆ, ಹಾಗೆ ಸ್ನಾಯು ಅಂಗಾಂಶ ಅಥವಾ ನರ ಅಂಗಾಂಶಗಳು ಹೇಗೆ ಕ್ರಿಯೆಯನ್ನು ಏರ್ಪಡಿಸುತ್ತೆ ಅನ್ನೋದನ್ನು ಈ ಅಧ್ಯಾಯದಲ್ಲಿ ಕಲಿತೇವೆ. ಅದೇ ರೀತಿ ಸಸ್ಯಗಳಲ್ಲಿ ಸಹಭಾಗಿತ್ವ, ಹೇಗೆ ಮನುಷ್ಯರಲ್ಲಿ ಬೇರೆ ಬೇರೆ ಅಂಗಗಳು ನಿಯಂತ್ರಣ ಮತ್ತು ಸಹಭಾಗಿತ್ವದಿಂದ ಒಂದು ಕಾರ್ಯವನ್ನು ಮಾಡುತ್ತಾ, ಅದೇ ರೀತಿ ಸಸ್ಯಗಳಲ್ಲೂ ಕೂಡ ಈ ರೀತಿ ಪ್ರಾಣಿಗಳಲ್ಲಿ ಇರುವಂಥ ಅಂಗಗಳಿಲ್ಲ ಅಂದರೂ ಕೂಡ ಸಸ್ಯಗಳಲ್ಲೂ ಸಹಭಾಗಿತ್ವ ಇರುತ್ತೆ. ಯಾವ ರೀತಿಯ ಸಹಭಾಗಿತ್ವ ಇರುತ್ತೆ, ಹಾಗೆ ಸಸ್ಯಗಳು ಹೇಗೆ ಪ್ರಚೋದನೆಗೆ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸುತ್ತೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ತೇವೆ. ಹಾಗೆ ಈ ಅಧ್ಯಾಯದಲ್ಲಿ ಕೊನೆಯಲ್ಲಿ ಪ್ರಾಣಿಗಳಲ್ಲಿ ಹಾರ್ಮೋನ್ಗಳು, ಸಸ್ಯಗಳಲ್ಲಿ ಹಾಗೂ ಪ್ರಾಣಿಗಳಲ್ಲಿ ಯಾವ ಯಾವ ತರಹದ ಹಾರ್ಮೋನ್ಗಳು ಉತ್ಪತ್ತಿ ಆಗುತ್ತೆ, ಆ ಬೇರೆ ಬೇರೆ ಹಾರ್ಮೋನ್ಗಳ ಕೆಲಸ ಏನು, ಅದು ಯಾವ ರೀತಿ ಕೆಲಸವನ್ನು ಮಾಡುತ್ತೆ ಅನ್ನೋದನ್ನು ಇಲ್ಲಿ ಕಲ್ತ್ಕೊಳ್ತೇವೆ. ಪ್ರಾಣಿಗಳಲ್ಲಿನ ಹಾರ್ಮೋನ್ಗಳು, ನಮ್ಮ ದೇಹದಲ್ಲೂ ಕೂಡ ಹಲವಾರು ಗ್ರಂಥಿಗಳಿದೆ. ಪ್ರತಿ ಗ್ರಂಥಿಯು ಬೇರೆ ಬೇರೆ ತರಹದ ಹಾರ್ಮೋನನ್ನು ಸ್ರವಿಕೆ ಮಾಡುತ್ತೆ. ಯಾವೆಲ್ಲ ತರಹದ ಗ್ರಂಥಿಗಳು ಯಾವ ಯಾವ ಹಾರ್ಮೋನ್ಗಳನ್ನು ಸ್ರವಿಕೆ ಮಾಡುತ್ತೆ, ಆ ಹಾರ್ಮೋನಿನ ಸ್ರವಿಕೆಯಿಂದ ನಮ್ಮ ದೇಹದಲ್ಲಿ ಯಾವ ರೀತಿಯ ಕ್ರಿಯೆಗಳು ಆಗುತ್ತೆ ಅನ್ನೋದನ್ನು ಕಲ್ತ್ಕೊಳ್ತೇವೆ. ಸೊ ಇದಿಷ್ಟು ಈ ಅಧ್ಯಾಯದಲ್ಲಿ ನಾವು ಪ್ರಮುಖವಾಗಿ ಕಲಿತಾ ಇರುವಂತಹ ಅಂಶಗಳು. ಹಾಗಾದ್ರೆ ಒಂದೊಂದನ್ನು ಕಲಿತಾ ಹೋಗೋಣ. ಮೊದಲನೆಯದಾಗಿ, ಈಗ ನೀವು ಈಗಾಗಲೇ ಕಲ್ತಿದ್ದೀರ ಅಲ್ವಾ, ಏನು ಹೊರಗಡೆ ನಾವು ಈಗ ಕಲ್ತಿದ್ದೇವೆ ಚಲನೆಯ ಬಗ್ಗೆ ಕಲ್ತಿದ್ದೀರಾ ಅಲ್ವಾ.
ಹಲವಾರು ರೀತಿಯ ಚಲನೆಗಳಿರುತ್ತೆ. ಉದಾಹರಣೆಗೆ ಒಂದು ಸಸ್ಯ ಬೆಳಕಿನೆಡೆಗೆ ಬಾಗತ್ತೆ. ಅದೇ ರೀತಿ ನಾವು ನಡೆದಾಡೋದು ಅಲ್ವಾ, ಹಾಗೆ ಜೋಕಾಲಿಯಲ್ಲಿ ಕೂತಿದ್ದೀರಾ ಅಂತ ಇಟ್ಕೊಳ್ಳಿ, ಅದನ್ನು ತೂಗಿಕೊಳ್ತೇವೆ, ಅದು ಕೂಡ ಚಲನೆ ಆಯಿತು. ಆದರೆ ಚಲನೆಗಳಲ್ಲಿ ವ್ಯತ್ಯಾಸವನ್ನು ನೋಡ್ತೇವೆ ಅಲ್ವಾ. ಯಾವ ರೀತಿಯ ಚಲನೆ ಅದು? ಒಂದು ಚಲನೆ ಒಂದು ಬೆಳವಣಿಗೆ ಆಧಾರಿತ ಚಲನೆ ಅಂತ ಬರುತ್ತೆ, ಹೌದಾ. ಚಲನೆಯಿಂದ ಬೆಳವಣಿಗೆ ಆಗ್ತಾ ಇರುತ್ತೆ. ಎರಡನೆಯದು ಸ್ವತಂತ್ರ ಚಲನೆ ಅಂತ ಹೇಳ್ತೇವೆ ನಾವು. ಸ್ವತಂತ್ರ ಚಲನೆ ಅಂದ್ರೆ ಏನು? ಇಲ್ಲಿ ಬೆಳವಣಿಗೆಗೆ ಚಲನೆಗೆ ಸಂಬಂಧ ಇಲ್ಲ. ಉದಾಹರಣೆಗೆ ನಾವು ನಡೆದಾಡ್ತೇವೆ, ಓಡಾಡ್ತೇವೆ, ಹೌದಾ. ಹಾಗೆ ಓಡಾಡಿ ಅಥವಾ ನಡೆದಾಡಿ ಮಾಡಿದಾಗ ನಮ್ದೇನಾದ್ರೂ ದೇಹ ಅಥವಾ ನಾವು ಬೆಳವಣಿಗೆ ಹೊಂದುತ್ತೇವಾ? ಇಲ್ಲ. ಆ ತರಹ ಚಲನೆ ನಾವು ಸ್ವತಂತ್ರ ಚಲನೆ ಅಂತ ಕರೀತೇವೆ. ಬೆಳವಣಿಗೆ ಆಧಾರಿತ ಚಲನೆಗಳನ್ನು ಕೆಲವೊಂದು ಸಂದರ್ಭಗಳಲ್ಲಿ ನೋಡ್ತೇವೆ. ಅದೇ ಉದಾಹರಣೆಗೆ ಸಸ್ಯದ ಬೇರೆ ಬೇರೆ ಭಾಗಗಳು ಬೆಳಕಿನೆಡೆಗೋ ನೀರಿನೆಡೆಗೋ ಅದರ ವರ್ತನೆಯನ್ನು ತೋರಿಸುತ್ತೆ. ಆ ರೀತಿಯ ಬೆಳವಣಿಗೆ, ಆ ರೀತಿಯ ಚಲನೆಗಳು ಬೆಳವಣಿಗೆ ಆಧಾರಿತ ಚಲನೆ ಅಂತ ಹೇಳ್ತೀವಿ. ಸೊ ಈ ರೀತಿಯಾಗಿ ನಾವು ಚಲನೆಗಳ ಬಗ್ಗೆ ಕಲ್ತ್ಕೊಂಡಿದ್ವಿ ಅಲ್ವಾ. ಕೆಲವೊಂದಿಷ್ಟು ಬೆಳವಣಿಗೆ ಆಧಾರಿತ ಚಲನೆ ಇದ್ರೆ ಇನ್ನೊಂದಿಷ್ಟು ಸ್ವತಂತ್ರ ಚಲನೆ ಅಂತ ಹೇಳ್ತೇವೆ. ಆ ಚಲನೆಗಳಲ್ಲಿ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ಕೂಡ ಒಂದು. ಸಾಧಾರಣವಾಗಿ ಎಲ್ಲ ಜೀವಿಗಳು ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸುತ್ತೆ. ಪ್ರಚೋದನೆ ಅಂದರೆ ಹೊರಗಡೆ ಪ್ರಕೃತಿಯಿಂದ ಬರ್ತಾ ಇರುವಂತಹ ಸಂದೇಶ ಪ್ರಚೋದನೆ. ಅದನ್ನು ನಾವು ಹೇಗೆ ರಿಸೀವ್ ಮಾಡಿ ಅದಕ್ಕೆ ಹೇಗೆ ನಾವು ರಿಯಾಕ್ಟ್ ಮಾಡ್ತೇವೆ ಅನ್ನೋದು ಪ್ರತಿಕ್ರಿಯೆ ಅಂತ ಹೇಳ್ತೇವೆ. ಸಾಧಾರಣವಾಗಿ ಎಲ್ಲ ಜೀವಿಗಳು ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸುತ್ತೆ. ಎಲ್ಲಿ ಪ್ರಚೋದನೆ ಇದೆಯೋ ಅಲ್ಲಿ ಪ್ರತಿಕ್ರಿಯೆ ಇರುತ್ತೆ ಅಂತ ಹೇಳ್ತೇವೆ. ಉದಾಹರಣೆಗೆ ನಾವು ದಿನನಿತ್ಯ ಹಲವಾರು ರೀತಿಯ ಕ್ರಿಯೆಗಳನ್ನು ಪ್ರಚೋದನೆಗೆ ಪ್ರತಿಕ್ರಿಯೆ ರೂಪದಲ್ಲಿ ನೋಡ್ತಾ ಇರ್ತೇವೆ, ಹೌದಾ. ಅದರಲ್ಲಿ ಒಂದು ಉದಾಹರಣೆ ಹೇಳಬೇಕು ಅಂದರೆ, ಬಿಸಿಯಾದ ವಸ್ತುವನ್ನು ಮುಟ್ಟಿದಾಗ ಕೈಯನ್ನು ಹಿಂತೆಗೆದುಕೊಳ್ಳೋದು. ನೋಡಿ, ಇಲ್ಲೇ ನಾವೇನು ಮಾಡ್ತೇವೆ, ಯಾವುದೋ ಒಂದು ಪಾತ್ರೆಯನ್ನು ಬಿಸಿಗಿಟ್ಟಿದ್ದೀರಾ ಅಂತ ಇಟ್ಕೊಳ್ಳಿ. ಕೆಲವೊಂದು ಸಲ ನಮ್ಮ ಗ್ರಹಿಕೆ ಇಲ್ಲದೇನೆ ಅದನ್ನು ಟಚ್ ಮಾಡ್ತೇವೆ, ಹೌದಾ, ಮುಟ್ಬಿಡ್ತೇವೆ ಕೈಯಿಂದ. ಆಗೇನಾಗತ್ತೆ, ನಮಗೆ ಬಿಸಿಯ ಅನುಭವ ಆಗತ್ತೆ. ಕೈ ಸುಡುತ್ತೆ ಅಲ್ವಾ, ಅದು ಬಿಸಿಯ ಅನುಭವ. ಸೊ ಅದು ಬಿಸಿ ನಮ್ಮ ಕೈ ಸುಡ್ತಾ ಇರೋದು ಪ್ರಚೋದನೆ. ಆದರೆ ನಾವೇನು ಮಾಡ್ತೇವೆ, ಕೈ ಸುಡ್ತಾ ಇದೆ ಅಂತೇಳಿ ಸುಮ್ಮನೆ ಪಾತ್ರೆ ಹಿಡ್ಕೊಂಡಿರ್ತೀರಾ? ಇಲ್ಲ, ಕೈಯನ್ನು ಆಗಿಂದಾಗ ಹಿಂದಕ್ಕೆ ಎಳೆದುಕೊಳ್ತೇವೆ, ಹೌದಾ. ಸೊ ಇದನ್ನು ನಾವು ಪ್ರತಿಕ್ರಿಯೆ ಅಂತ ಹೇಳ್ತೇವೆ. ಈ ರೀತಿಯಾಗಿ ಬಿಸಿ ವಸ್ತುವನ್ನು ಮುಟ್ಟೋದು, ಅದರಿಂದ ನಮಗೆ ಬಿಸಿ ಇದೆ ಅಂತ ಗೊತ್ತಾಗೋದು ಪ್ರಚೋದನೆ. ಆದರೆ ಅದಕ್ಕೆ ತಕ್ಕಾಗೆ ನಾವು ಪ್ರತಿಕ್ರಿಯೆಯನ್ನು ಅಂದರೆ ಕೈಯನ್ನು ಹಿಂದಕ್ಕೆ ಎಳೆದುಕೊಳ್ಳೋ ಕ್ರಿಯೆಯನ್ನು ಪ್ರತಿಕ್ರಿಯೆ ಅಂತ ಕರಿತೇವೆ. ಈ ರೀತಿ ಎಲ್ಲ ಜೀವಿಗಳು ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸುತ್ತೆ. ಈ ರೀತಿ ನಾವು ಹಲವಾರು ಉದಾಹರಣೆಗಳನ್ನು ಕೊಡ್ಬೋದು. ಒಂದೆರಡು ಉದಾಹರಣೆಗಳನ್ನು ಹೇಳ್ತೀರಾ? ಪ್ರಚೋದನೆಗೆ ಪ್ರತಿಕ್ರಿಯೆ ಯಾವ ರೀತಿ ಕೊಡಬೇಕು? ಬಿಸಿ ವಸ್ತುವನ್ನು ಮುಟ್ಟಿದಾಗ ಕೈ ಸುಡೋದು ಕೂಡ ಒಂದು ಉದಾಹರಣೆನೇ. ಅದೇ ರೀತಿ ನಾವು ನಡ್ಕೊಂಡು ಹೋಗ್ತಾ ಇರುವಾಗ ನಮ್ಮ ಕಾಲಿಗೆ ಮುಳ್ಳು ಚುಚ್ಚಿದೆ ಅಂತ ಇಟ್ಕೊಳ್ಳಿ. ಆಗ ಆ ಮುಳ್ಳು ಚುಚ್ಚಿ ನಮಗೆ ನೋವಾಗ್ತಾ ಇರೋದು ಪ್ರಚೋದನೆ. ಆದರೆ ಆಗಿಂದಾಗಲೇ ನಾವು ಕಾಲನ್ನು ಎತ್ತುತ್ತೇವಲ್ವಾ, ಅದನ್ನು ಪ್ರತಿಕ್ರಿಯೆ ಅಂತ ಕರಿತೇವೆ, ಹೌದಾ. ಈ ರೀತಿಯಾಗಿ ಹಾಗೆ ಹಲವಾರು ರೀತಿಯ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆಯನ್ನು ನೋಡ್ತೇವೆ. ಅದೇ ರೀತಿ ನಾವು ಜೋರಾಗಿ ಯಾವುದಾದ್ರೂ ಕಡೆಯಿಂದ ಶಬ್ದ ಬಂದರೆ ಏನು ಮಾಡ್ತೇವೆ, ಶಬ್ದ ಬಂದಿರುವ ದಿಕ್ಕಿನಲ್ಲಿ ಹೀಗೆ ತಿರುಗಿ ನೋಡ್ತೇವೆ, ಹೌದಾ. ಶಬ್ದ ಕೇಳಿಸ್ತಾ ಇರೋದು ಪ್ರಚೋದನೆ, ಆದರೆ ಅದಕ್ಕೆ ತಕ್ಕಾಗೆ ನಾವು ತಿರುಗಿ ನೋಡೋದು ಪ್ರತಿಕ್ರಿಯೆ, ಹೌದಾ. ಈ ರೀತಿ ಹಲವಾರು ಉದಾಹರಣೆಗಳನ್ನು ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆಗೆ ಉದಾಹರಣೆಯನ್ನು ಕೊಡ್ಬೋದು. ಈಗ ಅರ್ಥ ಆಯ್ತಲ್ವಾ ಏನಂದರೆ ಪ್ರಚೋದನೆ ಅಂದರೆ ಏನು, ಅದಕ್ಕೆ ಪ್ರತಿಕ್ರಿಯೆ ಹೇಗೆ ವ್ಯಕ್ತ ಆಗುತ್ತೆ. ಸೊ ಪ್ರಮುಖವಾಗಿ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆಯನ್ನು ಜೀವಿ ಕೊಡಬೇಕು ಅಂತಂದರೆ ಜೀವಿಗಳಲ್ಲಿ ನಿಯಂತ್ರಣ ಮತ್ತು ಸಹಭಾಗಿತ್ವ ಒದಗಿಸುವ ವ್ಯವಸ್ಥೆಯನ್ನು ಬಳಸಿಕೊಳ್ಳುತ್ತೆ. ಆಗಲೇ ಹೇಳಿದಾಗೆ ನಮ್ಗನ್ಸುತ್ತೆ, ಈಗ ಬಿಸಿ ವಸ್ತುವನ್ನು ಮುಟ್ಟಿದ ಕೂಡಲೇ ಕೈಯನ್ನು ಹಿಂದಕ್ಕೆ ತೆಗೆದುಕೊಳ್ತೇವೆ. ಇದು ನೋಡೋದಿಕ್ಕೆ ಸಾಧಾರಣವಾದ ಒಂದು ಪ್ರತಿಕ್ರಿಯೆ, ಹೌದಾ. ಬಿಸಿ ಆಗ್ತಾ ಇದೆ, ಪ್ರಚೋದನೆ, ಬಿಸಿಗೆ ತಕ್ಕಂಗೆ ಕೈಯನ್ನು ಎಳ್ಕೊಳ್ಳೋದು ಪ್ರತಿಕ್ರಿಯೆ. ಆದರೆ ಇಲ್ಲಿ ನಮ್ಮ ಹಲವಾರು ಅಂಗಗಳು ನಿಯಂತ್ರಣ ಮತ್ತು ಸಹಭಾಗಿತ್ವದಲ್ಲಿ ಕೆಲಸ ಮಾಡ್ತಾ ಇರುತ್ತೆ. ಈಗ ಉದಾಹರಣೆಗೆ ಬಿಸಿ ವಸ್ತುವನ್ನು ಮುಡ್ತಾ ಇದ್ದೀರಾ, ಕೈ ಹೇಳ್ತಾ ಇದೆ ಅದು ಬಿಸಿ ಇದೆ ಅಂತ ಅಲ್ವಾ. ಕೈಯಲ್ಲಿ ಏನಿರುತ್ತೆ, ಗ್ರಹಿಕೆಯ ಕೇಂದ್ರ ಇರುತ್ತೆ, ಹೌದಾ. ಅದೇನು ಮಾಡುತ್ತೆ, ಗ್ರಹಿಸುತ್ತೆ. ಅದನ್ನು ನಾವು ಗ್ರಾಹಕಗಳು ಅಂತ ಕರಿತೇವೆ. ಅದು ಜ್ಞಾನೇಂದ್ರಿಯಗಳಲ್ಲಿ ಇರುತ್ತೆ. ಕಣ್ಣು, ಕಿವಿ, ಮೂಗು
ನಾಲಿಗೆ, ಚರ್ಮ ಇವೆಲ್ಲ ಜ್ಞಾನೇಂದ್ರಿಯಗಳು, ಹೌದಾ, ಅಥವಾ ಪಂಚೇಂದ್ರಿಯಗಳು ಅಂತ ಕೂಡ ಕರೀತೇವೆ. ಸೊ ಇವುಗಳು ಏನು ಮಾಡುತ್ತೆ, ನಮಗೆ ಪ್ರಚೋದನೆಯನ್ನು ತಿಳಿಸ್ಕೊಡುತ್ತೆ. ಅದರಲ್ಲಿ ಪ್ರಚೋದನೆಯನ್ನು ಹೇಳುವಂತಹ ಗ್ರಾಹಕಗಳು ಇರುತ್ತೆ. ಆ ಗ್ರಾಹಕಗಳು ಪ್ರಚೋದನೆಯನ್ನು ಗ್ರಹಿಸುತ್ತೆ. ಸೊ ಇಲ್ಲಿ ಈಗ ಬಿಸಿ ವಸ್ತುವನ್ನು ಮುಡ್ತಾ ಇದ್ದೀರಾ ಅಂದರೆ ಕೈಯಲ್ಲಿ ಚರ್ಮ ಇದೆ, ಹೌದಾ, ಆ ಚರ್ಮ ಬಿಸಿ ಇದೆ ಅಂತ ಹೇಳುತ್ತೆ. ಅದನ್ನು ಹೇಳೋ ಗ್ರಾಹಕವು ಚರ್ಮದಲ್ಲಿ ಇದೆ. ಗ್ರಾಹಕ ನಮಗೆ ಹೇಳುತ್ತೆ ಅದು ಬಿಸಿ ಇದೆ, ಮುಟ್ಟಬೇಡಿ ಅಂತೇಳಿ, ಹೌದಾ. ಅದಕ್ಕೆ ಆ ಸಂದೇಶ ಬೇರೆ ಬೇರೆ ಭಾಗಗಳನ್ನು ದಾಟಿ ಪ್ರಮುಖವಾಗಿ ಒಂದು ಭಾಗಕ್ಕೆ ಹೋಗಿ ಅಲ್ಲಿಂದ ನಮಗೆ ಅದಕ್ಕೆ ಹೇಗೆ ಪ್ರತಿಕ್ರಿಯೆ ನೀಡಬೇಕು ಅನ್ನೋ ಸಂದೇಶ ಬರುತ್ತೆ ವಾಪಸ್. ಆ ಸಂದೇಶ ಬಂದ ಮೇಲೆ ನಾವು ಅದಕ್ಕೆ ಪ್ರತಿಕ್ರಿಯೆಯಾಗಿ ಕೈಯನ್ನು ಹಿಂದಕ್ಕೆ ಎಳೆದುಕೊಳ್ತೇವೆ, ಈ ರೀತಿ ಪ್ರತಿಕ್ರಿಯೆಯನ್ನು ತೋರಿಸ್ತೇವೆ, ಹೌದಾ. ಹೀಗೆ ಎಲ್ಲ ಪ್ರಚೋದನೆಗಳಿಗೂ ತಕ್ಕ ಪ್ರತಿಕ್ರಿಯೆ ವ್ಯಕ್ತ ಆಗಬೇಕು ಅಂತಂದರೆ ನಮ್ಮ ಜೀವಿಗಳ ದೇಹದಲ್ಲಿ ನಿಯಂತ್ರಣ ಮತ್ತು ಸಹಭಾಗಿತ್ವ ಒದಗಿಸುವ ವ್ಯವಸ್ಥೆ ಇರಬೇಕು. ಅದು ಹೇಗೆ ಅನ್ನೋದನ್ನು ಈ ಅಧ್ಯಾಯದಲ್ಲಿ ಮುಂದೆ ಕಲಿತೇವೆ. ಸೊ ಪ್ರಮುಖವಾಗಿ ಪ್ರಾಣಿಗಳಲ್ಲಿ ನಿಯಂತ್ರಣ ಮತ್ತು ಸಹಭಾಗಿತ್ವ ನರವ್ಯೂಹ ಮತ್ತು ಅಂತಃಸ್ರಾವಕ ಗ್ರಂಥಿಗಳಿಂದ ನಿರ್ವಹಿಸಲ್ಪಡುತ್ತೆ. ನಮಗೆ ಗೊತ್ತಿದೆ, ಮನುಷ್ಯರು ಅಥವಾ ಪ್ರಾಣಿಗಳು ಅಂತ ಬಂದಾಗ ಹಲವಾರು ಅಂಗಗಳಿರುತ್ತೆ ನಮ್ಮ ದೇಹದಲ್ಲಿ, ಹೌದಾ. ಸೊ ಅದರಲ್ಲಿ ನರಾಂಗಗಳು ಕೂಡ ಒಂದು ನರ ಅಂಗ ವ್ಯವಸ್ಥೆ ಅಂತ ಹೇಳ್ತೇವೆ, ಅಥವಾ ನರವ್ಯೂಹವನ್ನು ಹೊಂದಿರ್ತೇವೆ. ಅದೇ ರೀತಿ ಹಲವಾರು ಗ್ರಂಥಿಗಳಿರುತ್ತೆ. ಈ ಗ್ರಂಥಿಗಳ ಬಗ್ಗೆನೂ ಇದೇ ಅಧ್ಯಾಯದಲ್ಲಿ ಮುಂದೆ ಕಲ್ತ್ಕೊಳ್ತೇವೆ ನಾವು. ಯಾವ್ಯಾವ ಗ್ರಂಥಿಗಳು ಯಾವ್ಯಾವ ಥರದ ಹಾರ್ಮೋನನ್ನು ಉತ್ಪತ್ತಿ ಮಾಡುತ್ತೆ, ಆ ಹಾರ್ಮೋನುಗಳು ಬೇರೆ ಬೇರೆ ಸನ್ನಿವೇಶಕ್ಕೆ ತಕ್ಕ ಹಾಗೆ ಪ್ರತಿಕ್ರಿಯೆ ನೀಡೋದಕ್ಕೆ ಸಹಾಯ ಮಾಡುತ್ತೆ. ಬೇರೆ ಬೇರೆ ಕಾರ್ಯಗಳನ್ನು ನಿರ್ವಹಿಸೋದ್ರ ಮೂಲಕ ನಮ್ಮ ದೇಹವನ್ನು ನಿಯಂತ್ರಣದಲ್ಲಿ ಇಡುತ್ತೆ. ಈ ರೀತಿಯಾಗಿ ಪ್ರಾಣಿಗಳಲ್ಲಿ ನಿಯಂತ್ರಣ ಮತ್ತು ಸಹಭಾಗಿತ್ವ ವ್ಯವಸ್ಥೆಯನ್ನು ಒದಗಿಸೋದಕ್ಕೆ ನರವ್ಯೂಹ, ಸ್ನಾಯು ಅಂಗಾಂಶ ಹಾಗೂ ಅಂತಃಸ್ರಾವಕ ಗ್ರಂಥಿಗಳು ಅನ್ನೋ ಅಂಗಗಳು ಕೂಡ ಇರುತ್ತೆ. ಇವೆಲ್ಲ ಪ್ರಾಣಿಗಳಲ್ಲಿ ಪ್ರಮುಖವಾಗಿ ನಿಯಂತ್ರಣ ಮತ್ತು ಸಹಭಾಗಿತ್ವ ವ್ಯವಸ್ಥೆಯನ್ನು ಒದಗಿಸಿಕೊಡೋದ್ರ ಮೂಲಕ ಪ್ರಚೋದನೆಗೆ ಯಾವ ರೀತಿ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಬೇಕು ಅನ್ನೋದನ್ನು ನಮಗೆ ತೋರಿಸ್ಕೊಡತ್ತೆ. ಹಾಗೆ ಈಗ ನಾವು ನೆಕ್ಸ್ಟಲ್ಲಿ ನರವ್ಯೂಹದ ಬಗ್ಗೆ ಕಲಿತಾ ಇದ್ದೇವೆ. ನೋಡಿ, ಇದು ನರವ್ಯೂಹದ ಒಂದು ಒಳರಚನೆಯ ಚಿತ್ರ ಅಂತ ಹೇಳ್ಬೋದು. ಸಾಧಾರಣವಾಗಿ ನರವ್ಯೂಹ ಒಳಗಡೆ ಇರುತ್ತೆ, ದೇಹದ ಒಳಗೆ. ಹೊರಗಡೆಯಿಂದ ಮನುಷ್ಯನನ್ನು ನೋಡಿದ್ರೆ ನರ ಕಾಣಿಸೋದಿಲ್ಲ, ಹೌದಾ. ಸೊ ಒಳಗಡೆ ಇದನ್ನು ನರವ್ಯೂಹ ವ್ಯವಸ್ಥೆ ಅಂತ ಕರಿತೇವೆ. ನಮ್ಮ ಪರಿಸರದಿಂದ ಬರುವ ಎಲ್ಲ ಮಾಹಿತಿಗಳನ್ನು ಕೆಲವು ನರಕೋಶಗಳ ವಿಶಿಷ್ಟ ನರತುದಿಗಳು ಪತ್ತೆ ಹಚ್ಚುತ್ತೆ. ಈಗ ಯಾವುದೇ ಒಂದು ಕ್ರಿಯೆಗೆ ನಾವು ಪ್ರತಿಕ್ರಿಯಿಸಬೇಕು ಅಂತಂದರೆ ಆ ಕ್ರಿಯೆಯನ್ನು, ಪ್ರಚೋದನೆಯನ್ನು ಅಥವಾ ಆ ಮಾಹಿತಿಯನ್ನು ನಮ್ಮ ನರತುದಿಗಳು ಪತ್ತೆ ಮಾಡಬೇಕು. ಅದು ಪತ್ತೆ ಮಾಡಿ ಅದಕ್ಕೆ ಯಾವ ರೀತಿ ಪ್ರತಿಕ್ರಿಯೆ ತೋರಿಸ್ಬೇಕು ಅನ್ನೋದನ್ನು ಹೇಳ್ಕೊಡುತ್ತೆ. ಆ ರೀತಿಯಾಗಿ ನಾವು ಪ್ರಚೋದನೆಗೆ ಪ್ರತಿಕ್ರಿಯೆಯನ್ನು ತೋರಿಸ್ತೇವೆ. ಸೊ ನಮ್ಮ ಪರಿಸರದಿಂದ ಬರೋ ಎಲ್ಲ ಮಾಹಿತಿಯನ್ನು ಏನು ಮಾಡುತ್ತೆ, ನಮ್ಮ ದೇಹದ ನರವ್ಯೂಹದಲ್ಲಿರುವ ಕೆಲವು ನರಕೋಶಗಳ ವಿಶಿಷ್ಟ ನರತುದಿಗಳು ಅದನ್ನು ಡಿಟೆಕ್ಟ್ ಮಾಡುತ್ತೆ, ಪತ್ತೆ ಹಚ್ಚುತ್ತೆ. ನಂತರ ಪ್ರಮುಖವಾಗಿ ನಮಗೆ ಗ್ರಾಹಕಗಳು, ಆಗಲೇ ಹೇಳಿದೆ, ಪಂಚೇಂದ್ರಿಯಗಳು ಅಥವಾ ಜ್ಞಾನೇಂದ್ರಿಯಗಳು ಅಂತ ಏನು ಕರಿತೀವೋ ಅವುಗಳಲ್ಲಿ ಗ್ರಾಹಕಗಳಿರುತ್ತೆ. ಅವುಗಳು ನಮಗೆ ಬೇರೆ ಬೇರೆ ರೀತಿಯ ಪ್ರಚೋದನೆಗಳನ್ನು ತೋರಿಸ್ಕೊಡುತ್ತೆ. ನೋಡಿ, ಗ್ರಾಹಕಗಳು ಸಾಮಾನ್ಯವಾಗಿ ಒಳಕಿವಿ, ಹೌದಾ. ಕಿವಿ ಕೂಡ ಪಂಚೇಂದ್ರಿಯ ಅಥವಾ ಜ್ಞಾನೇಂದ್ರಿಯಗಳಲ್ಲಿ ಒಂದು. ಅದೇ ರೀತಿ ಮೂಗು, ನಾಲಿಗೆ, ಚರ್ಮ, ಈ ರೀತಿ ಕಣ್ಣು, ಇವೆಲ್ಲ ಏನಿದು ಜ್ಞಾನೇಂದ್ರಿಯ, ಹೌದಾ. ಈ ಜ್ಞಾನೇಂದ್ರಿಯಗಳು ಏನು ಮಾಡುತ್ತೆ ಅಂದರೆ ಇದ್ರ ಒಳಗಡೆ ಗ್ರಾಹಕಗಳಿರುತ್ತೆ. ಈ ಗ್ರಾಹಕಗಳು ನಮಗೆ ಹಲವಾರು ರೀತಿಯ ಗ್ರಹಿಕೆಗಳನ್ನು ತೋರಿಸ್ಕೊಡತ್ತೆ. ಉದಾಹರಣೆಗೆ, ಈಗ ನಾವು ಯಾವುದೋ ಒಂದು ವಸ್ತುವನ್ನು ನೋಡ್ತೇವೆ ಅಲ್ವಾ. ಹೇಗೆ ನೋಡ್ತೀರಾ? ಕಣ್ಣಿನ ಸಹಾಯದಿಂದ ನೋಡ್ತೇವೆ ಅಲ್ವಾ. ಕಣ್ಣು ನಮಗೆ ಇದು ಇಂಥದ್ದೇ ವಸ್ತು, ಈ ಬಣ್ಣದಲ್ಲಿದೆ ಅನ್ನೋದನ್ನು ತಿಳಿಸ್ಕೊಡುತ್ತೆ ಅಲ್ವಾ. ಅದನ್ನು ಹೇಗೆ ತಿಳಿಸುತ್ತೆ ಅಂದರೆ ಕಣ್ಣಿನಲ್ಲಿ ಗ್ರಾಹಕಗಳಿರುತ್ತೆ. ಆ ಗ್ರಾಹಕಗಳ ಮೂಲಕ ನಮಗೆ ಗೊತ್ತಾಗತ್ತೆ, ಪ್ರಚೋದನೆ ಸಿಗುತ್ತೆ. ಅದೇ ರೀತಿ ರುಚಿಗ್ರಾಹಕ ಕೋಶಗಳು ಎಲ್ಲಿರುತ್ತೆ? ಇವು ನಾಲಿಗೆಯಲ್ಲಿ ಇರುತ್ತೆ. ನಮಗೆ ಗೊತ್ತಿದೆ ಉಪ್ಪಿನ ರುಚಿ ಯಾವುದು, ಸಕ್ಕರೆ ಯಾವ ರೀತಿಯಾಗಿ ರುಚಿ ಕೊಡುತ್ತೆ, ಹಾಗೆ ಬೇರೆ ಬೇರೆ ಪದಾರ್ಥಗಳು ಯಾವ ಥರ ನಮಗೆ ರುಚಿಯನ್ನು ಕೊಡುತ್ತೆ ಅನ್ನೋದು ನಮಗೆ ಗೊತ್ತಿದೆ. ಅದನ್ನು ತಿಳಿಸಿಕೊಡುವವರು ನಾಲಿಗೆಯಲ್ಲಿರುವ ಗ್ರಾಹಕಗಳು. ಇವರೇನು ಮಾಡ್ತಾರೆ, ಯಾವ ರುಚಿ ಅನ್ನೋದನ್ನು ಪತ್ತೆ ಮಾಡಿ ಕೊಡ್ತಾರೆ.
ಅದೇ ರೀತಿ ವಾಸನೆಯ ಗ್ರಾಹಕ ಕೋಶಗಳು ವಾಸನೆಯನ್ನ ಪತ್ತೆ ಮಾಡುತ್ತೆ. ಮೂಗಿನಿಂದ ನಾವು ವಾಸನೆಯನ್ನ ತಗೊಳ್ತೇವೆ, ಹೌದಾ? ಬರ್ತಾ ಇರೋದು ಒಳ್ಳೆ ವಾಸನೆನೋ ಕೆಟ್ಟ ವಾಸನೆನೋ ಅನ್ನೋದು ನಮಗೆ ಗೊತ್ತಾಗತ್ತೆ, ಅಥವಾ ಏನೋ ಒಂದು ವಾಸನೆ ಬರ್ತಾ ಇದೆ ಅನ್ನೋದು ನಮಗೆ ಗೊತ್ತಾಗತ್ತೆ ಅಲ್ವಾ? ಅದನ್ನ ನಮ್ಮ ಮೂಗಿನ ಒಳಗಡೆ ಇರುವ ಗ್ರಾಹಕ ಕೋಶಗಳು ಪತ್ತೆ ಮಾಡಿ ಕೊಡುತ್ತೆ. ಇದು ಒಂದೆರಡು ಉದಾಹರಣೆ. ಇದೇ ರೀತಿ ಪಂಚೇಂದ್ರಿಯ ಅಥವಾ ಜ್ಞಾನೇಂದ್ರಿಯಗಳು ಅಂತ ಏನು ಕರಿತೇವೋ ಆ ಎಲ್ಲ ಇಂದ್ರಿಯಗಳು ಕೂಡ ಗ್ರಾಹಕಗಳನ್ನು ಹೊಂದಿರುತ್ತೆ. ಈ ಗ್ರಾಹಕಗಳು ಬೇರೆ ಬೇರೆ ರೀತಿಯ ನಮ್ಮ ಗ್ರಹಿಕೆಯನ್ನು ನಮಗೆ ತಂದುಕೊಡುತ್ತೆ. ಹೇಗೆ ನಾಲಿಗೆಯು ರುಚಿಗ್ರಾಹಕ ಕೋಶವನ್ನು ಹೊಂದಿದ್ದು ರುಚಿಯನ್ನು ಪತ್ತೆ ಮಾಡುತ್ತಾ, ಅದೇ ರೀತಿ ಮೂಗು ವಾಸನೆಯ ಗ್ರಾಹಕವನ್ನು ಹೊಂದಿದ್ದು ವಾಸನೆಯನ್ನು ಪತ್ತೆ ಮಾಡುತ್ತೆ. ಹಾಗೆ ಕಿವಿಗಳು, ಈಗ ಹೊರಗಡೆಯಿಂದ ಜೋರಾಗಿ ಶಬ್ದ ಬರ್ತಾ ಇದೆ ಅನ್ನೋದನ್ನು ನಾವು ಹೇಗೆ ಹೇಳ್ತೇವೆ? ನಮ್ಮ ಕಿವಿಗಳು ಆ ಶಬ್ದವನ್ನ ಗ್ರಹಿಸುತ್ತೆ, ಹೌದಾ? ಆ ಶಬ್ದವನ್ನ ಗ್ರಹಿಸೋದಕ್ಕೆ ಕಿವಿಗಳಲ್ಲಿ ಗ್ರಾಹಕಗಳಿರತ್ತೆ, ಶಬ್ದ ಗ್ರಾಹಕಗಳಿರತ್ತೆ. ಆ ಶಬ್ದಗ್ರಾಹಕ ಕೋಶಗಳು ಅವುಗಳನ್ನು ಗ್ರಹಿಸಿ ನಮಗೆ ಹೇಳುತ್ತೆ ಶಬ್ದ ಬರ್ತಾ ಇದೆ ಅನ್ನೋ ಸೂಚನೆ ನಮಗೆ ಸಿಗುತ್ತೆ. ಈ ರೀತಿಯಾಗಿ ಹಲವಾರು ಕೋಶಗಳು ಏನಾಗಬೇಕು, ನಿಯಂತ್ರಣ ಮತ್ತು ಸಹಭಾಗಿತ್ವದಲ್ಲಿ ಕೆಲಸ ಮಾಡೋದ್ರ ಮೂಲಕ ನಮಗೆ ತಿಳಿಸಿಕೊಡುತ್ತೆ ಯಾವ್ಯಾವ ರೀತಿಯ ಪ್ರಚೋದನೆ ಬರ್ತಾ ಇದೆ ಅನ್ನೋದನ್ನ ಆ ಗ್ರಾಹಕಗಳು ಪತ್ತೆ ಮಾಡುತ್ತೆ. ಹಾಗಾದ್ರೆ ಯಾವ ರೀತಿ ಸಂದೇಶ ಒಳಗಡೆ ಪಾಸ್ ಆಗತ್ತೆ ಅನ್ನೋದನ್ನ ಈಗ ನೋಡೋಣ. ನರಕೋಶ ಅಂತ ಬಂದ್ರೆ ನರಕೋಶ ಹೇಗೆ ರಚನೆ ಆಗಿದೆ, ಯಾವ ಯಾವ ಅಂಗಗಳನ್ನ ಹೊಂದಿದೆ, ಹಾಗೆ ಆ ಬೇರೆ ಬೇರೆ ಅಂಗಗಳ ಕಾರ್ಯಗಳೇನು ಅನ್ನೋದನ್ನ ನಾವಿಲ್ಲಿ ಕಲ್ತ್ಕೊಳ್ತೇವೆ. ಇದು ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ಕೂಡ ಇಂಪಾರ್ಟೆಂಟು. ಕೇಳಬಹುದು ಕೆಲವೊಂದು ಸಲ, ನರಕೋಶದ ರಚನೆ ಮತ್ತು ಕಾರ್ಯವನ್ನ ಚಿತ್ರದ ಮೂಲಕ ವಿವರಿಸಿ, ಅಥವಾ ಚಿತ್ರ ಬಿಡಿಸಿ ಭಾಗಗಳನ್ನು ಗುರುತಿಸಿ, ಯಾವುದಾದ್ರೂ ಒಂದೆರಡು ಪಾರ್ಟ್ ಅವರೇ ಹೆಸರು ಕೊಟ್ಟು ಅದನ್ನ ಬರೆಯಿರಿ ಅಂತ ಕೂಡ ಕೇಳಬಹುದು ಅದರ ಕಾರ್ಯವನ್ನು. ಇಲ್ಲಿ ನೋಡಿ, ಇದು ನರಕೋಶದ ಚಿತ್ರ. ಸೊ ಇಲ್ಲಿ ಪ್ರಮುಖವಾಗಿ ನರಕೋಶ 5 ಭಾಗಗಳನ್ನು ಹೊಂದಿದೆ. ಅದರಲ್ಲಿ ಮೊದಲನೆಯದು ಡೆಂಡ್ರೈಟ್ ಅಂತ ಹೇಳ್ತೇವೆ. ಸೊ ಡೆಂಡ್ರೈಟ್ ಇಲ್ಲಿ ನೋಡಿ, ಸುತ್ತಲೂ ಒಂಥರ ಕವಲು ರೀತಿಯಲ್ಲಿ ಇದೆ ಅಲ್ವಾ, ಅದನ್ನ ಡೆಂಡ್ರೈಟ್ ಅಂತ ಕರಿತೇವೆ. ಹಾಗೆ ನಂತರ ಕೋಶ ಕೇಂದ್ರ ಇಲ್ಲಿದೆ, ಇದನ್ನ ಕೋಶ ಕೇಂದ್ರ ಅಂತ ಹೇಳ್ತೇವೆ. ಹಾಗೆ ನಂತರ ಕೋಶಕಾಯ ನೋಡಿ, ಇಲ್ಲಿ ಸುತ್ತುವರ್ಕೊಂಡಿದೆ ಅಲ್ವಾ, ಇದು ಕೋಶಕಾಯ. ಹಾಗೆ ಈ ಡೆಂಡ್ರೈಟ್ಗಳಂತೆಯೇ ಯಾವುದೋ ಒಂದು ತುದಿ ತುಂಬಾ ಸಣ್ಣದಾಗಿ ಉದ್ದವಾಗಿ ಇರುತ್ತೆ ಅಲ್ವಾ, ಅದು ಆಕ್ಸಾನ್ ಅಂತ ಕರಿತೇವೆ. ಇದು ಬೇರೆ ಹೊದಿಕೆಯನ್ನ ಹೊಂದಿರುತ್ತೆ, ಇದನ್ನ ಮೈಲಿನ್ ಹೊದಿಕೆ ಅಂತ ಹೇಳ್ತೇವೆ. ಸೊ ಇಲ್ಲಿ ಆಕ್ಸಾನ್ ಇದು ಒಂದು ತುದಿ. ನಂತರ ಈ ಆಕ್ಸಾನ್ ಹೋಗಿ ಇಲ್ಲಿ ನರ ತುದಿಗೆ ಸೇರುತ್ತೆ, ಇದನ್ನ ನರ ತುದಿ ಅಂತ ಕರಿತೇವೆ. ಪ್ರಮುಖವಾಗಿ ನರಕೋಶ 5 ಭಾಗಗಳನ್ನ ಹೊಂದಿದೆ, ಹೌದಾ? ಯಾವುದದು? ಡೆಂಡ್ರೈಟ್, ಕೋಶಕೇಂದ್ರ, ಕೋಶಕಾಯ, ಆಕ್ಸಾನ್, ಹಾಗೆ ನರತುದಿ ಅಂತ ಹೇಳ್ತೇವೆ. ಬೇರೆ ಬೇರೆ ಭಾಗಗಳು ಬೇರೆ ಬೇರೆ ರೀತಿಯ ಕಾರ್ಯವನ್ನ ನಿರ್ವಹಿಸುತ್ತೆ ಇಲ್ಲೇ. ಸೊ ಈಗ ಈ ರೀತಿಯಾಗಿ ನಾವು ನರಕೋಶವನ್ನ ಚಿತ್ರವನ್ನ ಬಿಡಿಸ್ತೇವೆ, ನರಕೋಶದ್ದು. ಈ ಚಿತ್ರವನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು, ಇಂಪಾರ್ಟೆಂಟ್ ಇದೆ ಇದು. ಸೊ ಇಲ್ಲಿ ಈಗ ನಾವು ಇದರ ಬಗ್ಗೆ ತಿಳ್ಕೊಳ್ಳೋಣ. ಇದು ಬೇರೆ ಬೇರೆ ಭಾಗಗಳು ಯಾವ ರೀತಿ ಮಾಹಿತಿಯನ್ನ ಸಂವಹನ ಮಾಡುತ್ತೆ ನರಕೋಶದಲ್ಲಿ. ಪ್ರಮುಖವಾಗಿ ನರಕೋಶ ಅಂದ್ರೆ ನರವ್ಯೂಹದ ರಚನಾತ್ಮಕ ಮತ್ತು ಕಾರ್ಯನಿರ್ವಾಹಕ ಘಟಕವನ್ನ ನರಕೋಶ ಅಂತ ಕರಿತೇವೆ. ನರಕೋಶ ಅಂದ್ರೆ ಏನು? ನರವ್ಯೂಹದ ರಚನಾತ್ಮಕ ಮತ್ತು ಕಾರ್ಯನಿರ್ವಾಹಕ ಘಟಕವನ್ನ ನರಕೋಶ ಅಂತ ಕರಿತೇವೆ. ನರಕೋಶಗಳು ಏನ್ ಮಾಡತ್ತೆ ಅಂದ್ರೆ ದೇಹದ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಮಾಹಿತಿಯನ್ನ ರವಾನೆ ಮಾಡುತ್ತೆ. ಆ ಮಾಹಿತಿಗಳು ವಿದ್ಯುತ್ ಆವೇಗಗಳ ಮೂಲಕ ಸಾಗಿಸುವ ವೈಶಿಷ್ಟ್ಯತೆಯನ್ನ ಪಡೆದಿದೆ. ನರಕೋಶ ಏನ್ ಮಾಡತ್ತೆ? ದೇಹದ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಮಾಹಿತಿಯನ್ನ ವಿದ್ಯುತ್ ಆವೇಗಗಳ ಮೂಲಕ ಸಾಗಿಸುತ್ತೆ. ಸೊ ಇಲ್ಲಿ ನರಕೋಶದಲ್ಲಿ ಬೇರೆ ಬೇರೆ ಭಾಗಗಳನ್ನ ಹೇಳಿದೆ ಈಗ ನಾನು, ಹೌದಾ? ಈ ಎಲ್ಲ ಭಾಗಗಳ ಮೂಲಕ ಮಾಹಿತಿ ಏನಾಗತ್ತೆ? ಸಾಗಿಸಲ್ಪಡುತ್ತೆ. ಸೊ ಆ ಮಾಹಿತಿ ಯಾವ ರೂಪದಲ್ಲಿ ಇರುತ್ತೆ ಅಂದ್ರೆ ವಿದ್ಯುತ್ ಆವೇಗಗಳ ರೂಪದಲ್ಲಿ ಇರುವ ಮಾಹಿತಿಯು ಎಲ್ಲ ಭಾಗಗಳನ್ನ ದಾಟಿ
ಬೇರೆ ಬೇರೆ ಭಾಗಗಳಿಗೆ ಸಾಗಿಸಲ್ಪಡುತ್ತೆ. ಸೊ ನರಕೋಶವೊಂದರ ಡೆಂಡ್ರೈಟ್ಗಳ ತುದಿಯಲ್ಲಿ ಸಂಗ್ರಹಿತವಾದ ಈ ಮಾಹಿತಿಯು ಒಂದು ರಾಸಾಯನಿಕ ಕ್ರಿಯೆಯನ್ನ ಉಂಟು ಮಾಡುತ್ತೆ. ಪ್ರಮುಖವಾಗಿ ಡೆಂಡ್ರೈಟ್ಗಳ ತುದಿಯಿಂದ ಏನಾಗ್ತಾ ಇದೆ, ಮಾಹಿತಿ ಬರುತ್ತೆ. ಈ ಮಾಹಿತಿ ರಾಸಾಯನಿಕ ಕ್ರಿಯೆಯನ್ನ ಉಂಟು ಮಾಡುತ್ತೆ. ಈಗ ನೋಡೋಣ ಬೇರೆ ಬೇರೆ ಭಾಗ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ ಅಂತ ನೋಡುವಾಗ ಇದು ಅರ್ಥ ಆಗುತ್ತೆ. ಇಲ್ಲಿ ಒಂದು ವಿದ್ಯುತ್ ಆವೇಗವನ್ನ ಸೃಷ್ಟಿಸುತ್ತೆ. ಆ ಆವೇಗವು ಡೆಂಡ್ರೈಟ್ಗಳಿಂದ ಕೋಶಕಾಯಕ್ಕೆ, ನಂತರ ಆಕ್ಸಾನ್ನ ಉದ್ದಕ್ಕೂ ಅದರ ತುದಿಯವರೆಗೆ ಚಲಿಸುತ್ತೆ. ಸೊ ಇಲ್ಲಿ ನಾವು ಏನನ್ನ ತಿಳ್ಕೊಳ್ತೇವೆ ಅಂದ್ರೆ, ಮೊದಲನೆಯದಾಗಿ ನರಕೋಶ 5 ಭಾಗಗಳನ್ನ ಹೊಂದಿದೆ. ಮಾಹಿತಿ ಇನ್ನೊಂದು ನರಕೋಶದಿಂದ ಇದಕ್ಕೆ ಬರ್ತಾ ಇರತ್ತೆ. ಸೊ ಅದು ಬರುವಾಗ ಡೆಂಡ್ರೈಟ್ಗಳ ಮೂಲಕ ಮಾಹಿತಿ ಬಂತು, ಹೌದಾ? ಮಾಹಿತಿ ಬಂದು ಕೋಶಕಾಯದ ಮೂಲಕ ಮಾಹಿತಿ ಪಾಸ್ ಆಯಿತು. ಪಾಸ್ ಆಗಿ ಅದೇನಾಗುತ್ತೆ ಅಂದ್ರೆ ಆಕ್ಸಾನಿನ ಉದ್ದಕ್ಕೂ ಚಲಿಸಿ ನರ ತುದಿಯನ್ನ ಸೇರ್ಕೊಳ್ಳುತ್ತೆ. ಈ ರೀತಿ ಮಾಹಿತಿ ರವಾನೆ ಆಯಿತು. ಸೊ ಅದು ಡೆಂಡ್ರೈಟ್ಗಳಿಂದ ಏನಾಯಿತು, ಬಂತು. ವಿದ್ಯುತ್ ಆವೇಗಗಳ ರೂಪದಲ್ಲಿ ಮಾಹಿತಿ ಡೆಂಡ್ರೈಟ್ನ ಮೂಲಕ ಪ್ರವೇಶ ಮಾಡಿತು. ಪ್ರವೇಶಿಸಿ ಕೋಶಕಾಯದ ಮೂಲಕ ಆಕ್ಸಾನನ್ನ ದಾಟಿ ಆಕ್ಸಾನಿನ ತುದಿಯ ತನಕ ಚಲಿಸಿ ನರ ತುದಿಗೆ ಬಂದು ಮುಟ್ಟುತ್ತೆ ಸಂದೇಶ. ಸೊ ಈ ರೀತಿಯಾಗಿ ಕ್ರಿಯೆ ನಡೆಯುತ್ತೆ. ನೋಡಿ, ಇಲ್ಲಿ ಇನ್ನೂ ಡೀಟೇಲ್ ಆಗಿ ತಿಳ್ಕೊಳ್ಬೇಕು ಅಂದ್ರೆ, ಈ ರೀತಿ ನರಕೋಶಗಳು ಒಂದೇ ಇರೋದಿಲ್ಲ, ಒಂದಕ್ಕೊಂದರಂತೆ ಹಲವಾರು ನರಕೋಶಗಳು ಕನೆಕ್ಟ್ ಆಗಿರುತ್ತೆ. ಒಂದು ನರಕೋಶಕ್ಕೆ ಇನ್ನೊಂದು ನರಕೋಶ ಮತ್ತೊಂದಕ್ಕೆ ಕನೆಕ್ಟ್ ಆಗಿರುತ್ತೆ. ಈ ರೀತಿ ಕನೆಕ್ಷನ್ ಇರುತ್ತೆ. ಸೊ ಮಾಹಿತಿ ಕೂಡ ನರತುದಿಯಿಂದ ಇನ್ನೊಂದು ನರಕೋಶದ ಡೆಂಡ್ರೈಟಿಗೆ ಪಾಸ್ ಆಗ್ತಾ ಹೋಗುತ್ತೆ. ಇಲ್ಲಿ ನೋಡಿ, 2 ನರಕೋಶಗಳ ನಡುವೆ ಅಂತರವನ್ನ ನಾವು ನೋಡ್ತೇವೆ. ಈಗ ಮಾಹಿತಿ ಏನಾಗ್ತಾ ಇದೆ, ಮಾಹಿತಿ ಬರ್ತಾ ಇದೆ, ಆಯ್ತಾ? ಈಗ ಇಲ್ಲಿ ಒಂದು ನರಕೋಶ ಇತ್ತು, ಕನೆಕ್ಟ್ ಇತ್ತು, ಅದರಿಂದ ಒಂದು ಮಾಹಿತಿ ಬಂತು ಅಂತ ಇಟ್ಕೊಳ್ಳಿ. ವಿದ್ಯುತ್ ಆವೇಗಗಳ ರೂಪದಲ್ಲಿ ಬಂತು. ಬಂದಿರುವ ಮಾಹಿತಿ ಏನಾಯ್ತು, ಈ ನರಕೋಶದ ಡೆಂಡ್ರೈಟ್ಗಳನ್ನ ತಲುಪ್ತು. ಡೆಂಡ್ರೈಟ್ ಇಂದ ಏನಾಯ್ತು, ಅದು ಒಳಗಡೆ ಬಂತು. ಮಾಹಿತಿ ಬಂದು ಕೋಶಕಾಯದ ಮೂಲಕ ಬಂದು ಪ್ರಸರಣ ಹೊಂದಿ ಆಕ್ಸಾನ್ ತುದಿಯವರೆಗೂ ಪ್ರಸಾರ ಆಗತ್ತೆ. ಆಕ್ಸಾನ್ ತುದಿಯನ್ನ ತಲುಪ್ತಾ ಇದೆ. ನಂತರ ನರತುದಿಗೆ ಬಂದು ಮುಟ್ಟುತ್ತೆ. ಆಕ್ಸಾನ್ ತುದಿಯಿಂದ ನರತುದಿಗೆ ಬಂತು. ಸೊ ಇಲ್ಲಿ ಏನಾಗತ್ತೆ ಅಂದ್ರೆ, ಈ ನರತುದಿಗೆ ಇನ್ನೊಂದು ನರಕೋಶ ಕನೆಕ್ಟ್ ಇರುತ್ತೆ. ಈ ರೀತಿ, ಹೌದಾ? ಇದು 1, ಇದು 2, ಈ ರೀತಿ ಕನೆಕ್ಟ್ ಇರುತ್ತೆ. ಆ ಕನೆಕ್ಷನ್ ಇರೋ ಜಾಗದಲ್ಲಿ ಒಂದು ಸಣ್ಣ ಅಂತರ ಇರುತ್ತೆ. ನೋಡಿ, ಇಲ್ಲಿ ಗ್ಯಾಪ್ ಕಾಣಿಸ್ತಾ ಇದೆ ಅಲ್ವಾ ನಿಮ್ಗೆ? ಈ ಗ್ಯಾಪ್ ಅನ್ನ ನಾವು ಸಂಸರ್ಗ ಅಂತ ಕರಿತೇವೆ. ಇಲ್ಲಿ ಏನು ಗ್ಯಾಪ್ ಕಾಣಿಸ್ತಾ ಇದೆಯೋ ಇದನ್ನ ಸಂಸರ್ಗ. ಹಾಗಾದ್ರೆ ಸಂಸರ್ಗ ಅಂದ್ರೆ ಏನು? 2 ನರಕೋಶಗಳ ನಡುವಿನ ಅಂತರವನ್ನ ನಾವು ಸಂಸರ್ಗ ಅಂತ ಕರೀತೇವೆ. 2 ನರಕೋಶಗಳ ನಡುವಿನ ಅಂತರ. ಈಗ ಮಾಹಿತಿ ಆಕ್ಸಾನನ್ನ ದಾಟಿ ನರತುದಿಗೆ ಬಂತು ಅಲ್ವಾ? ನರತುದಿಯಿಂದ ಏನಾಗುತ್ತೆ, ಇದು ಮುಂದೆ ಕನೆಕ್ಟ್ ಇರುವ ನರಕೋಶದ ಡೆಂಡ್ರೈಟ್ಗೆ ಬಂತು, ಹೌದಾ? ಇಲ್ಲಿ ಒಂದು ಸಣ್ಣ ಗ್ಯಾಪ್ ಇದೆ. ಈ ನರತುದಿಯಿಂದ ಇನ್ನೊಂದು ನರಕೋಶದ ಡೆಂಡ್ರೈಟ್ ತುದಿಗೆ ಒಂದು ಸಣ್ಣ ಗ್ಯಾಪ್ ಅನ್ನ ನಾವಿಲ್ಲಿ ಕಾಣ್ತೇವೆ ಅಲ್ವಾ? ಈ ಗ್ಯಾಪ್ ಅನ್ನೇ ಸಂಸರ್ಗ ಅಂತ ಕರಿತೇವೆ. ಈ ಸಂಸರ್ಗವನ್ನ ದಾಟಿ ಮಾಹಿತಿ ಇನ್ನೊಂದು ನರಕೋಶದ ಡೆಂಡ್ರೈಟ್ ಅನ್ನ ತಲುಪುತ್ತೆ. ನಂತರ ಇಲ್ಲಿ ಮತ್ತೆ ಸೇಮು, ಡೆಂಡ್ರೈಟ್ ಇಂದ ಕೋಶಕಾಯ, ಕೋಶಕಾಯದಿಂದ ಆಕ್ಸಾನ್ ತುದಿ, ಆಕ್ಸಾನಿಂದ ನರತುದಿ. ಇದರಿಂದ ಮುಂದೆ ಮತ್ತೆ ಮತ್ತೊಂದು ನರಕೋಶ ಕನೆಕ್ಟ್ ಇರುತ್ತೆ. ಆ ನರಕೋಶದಲ್ಲಿ ಮತ್ತೆ ಮಾಹಿತಿ ಸಂವಹನ ಆಗತ್ತೆ. ಆಕ್ಸಾನ್ನ ತುದಿಯಲ್ಲಿ ಈಗ ನೋಡಿ, ಪ್ರಮುಖವಾಗಿ ಏನಾಯ್ತು, ಮಾಹಿತಿ, ಇದು ಒಂದು ನರಕೋಶ ಅಲ್ವಾ? ಇಲ್ಲಿಂದ ಡೆಂಡ್ರೈಟ್ ಇಂದ ಮಾಹಿತಿ ಬಂತು. ಇವೆಲ್ಲ ಡೆಂಡ್ರೈಟ್ಗಳೇ, ಇದು ಸುತ್ತಮುತ್ತಲು ಇರುವಂತದ್ದು. ಕವಲು ರೂಪದಲ್ಲಿ ಕಾಣಿಸ್ತಾ ಇದೆ ಅಲ್ವಾ? ಅವು ಡೆಂಡ್ರೈಟು. ಮಾಹಿತಿ ಏನಾಯ್ತು, ಆ ಡೆಂಡ್ರೈಟ್ಗಳ ಮೂಲಕ ಬಂದು ಕೋಶಕಾಯವನ್ನ ಹಾದು ಆಕ್ಸಾನಿನ ತುದಿಯವರೆಗೆ ಚಲಿಸುತ್ತೆ. ನಂತರ ಏನಾಯ್ತು ಅಂದ್ರೆ ನರತುದಿಯನ್ನ ತಲುಪ್ತು. ಇದು ಆಕ್ಸಾನಿನ ತುದಿಯನ್ನ ದಾಟಿ ನರತುದಿಗೆ ಬಂತು. ನರತುದಿಗೆ ಬಂದು, ಸೊ ಈ ಆಕ್ಸಾನ್ ತುದಿಯಲ್ಲಿ ವಿದ್ಯುತ್ ಆವೇಗ ಏನ್ ಮಾಡತ್ತೆ ಅಂದ್ರೆ ಕೆಲವೊಂದು ರಾಸಾಯನಿಕವನ್ನ ಬಿಡುಗಡೆ ಮಾಡತ್ತೆ.
ಆ ರಾಸಾಯನಿಕ ಈ ಸಂಸರ್ಗ ಏನು ಈ ಗ್ಯಾಪ್ ಇದೆಯೋ ಈ ಅಂತರವನ್ನ ದಾಟಿ ಮುಂದಿನ ನರಕೋಶದ ಡೆಂಡ್ರೈಟಿಗೆ, ಹೌದಾ, ಮುಂದಿನ ನರಕೋಶದ ಡೆಂಡ್ರೈಟಿಗೆ ಬರುತ್ತೆ ಈ ರೀತಿ. ಸೊ ಈ ರೀತಿಯಾಗಿ ಇಲ್ಲಿಂದ ಡೆಂಡ್ರೈಟಿಗೆ ಏನಾಯ್ತು, ಮಾಹಿತಿ ಬಂತು. ಈ ಮಾಹಿತಿ ಮತ್ತೆ ಕೋಶಕಾಯದಿಂದ ಆಕ್ಸಾನಿಂದ ನರತುದಿಗೆ ಹೋಗುತ್ತೆ. ಇಲ್ಲಿಂದ ಮತ್ತೊಂದು ನರಕೋಶಕ್ಕೆ ಕನೆಕ್ಟ್ ಇರುತ್ತೆ, ಆ ನರಕೋಶದ ಮೂಲಕ ಇದು ಸಾಗಿಸಲ್ಪಡುತ್ತೆ. ಈ ರೀತಿಯಾಗಿ ಆಕ್ಸಾನ್ನ ತುದಿಯಲ್ಲಿ ವಿದ್ಯುತ್ ಆವೇಗವು ಕೆಲವು ರಾಸಾಯನಿಕಗಳನ್ನು ಬಿಡುಗಡೆ ಮಾಡುತ್ತೆ. ಈ ರಾಸಾಯನಿಕ ಸಂಸರ್ಗವನ್ನ ದಾಟಿ ಮುಂದಿನ ನರಕೋಶಗಳ ಡೆಂಡ್ರೈಟ್ಗಳಲ್ಲಿ ಇದೇ ರೀತಿಯ ವಿದ್ಯುತ್ ಆವೇಗವನ್ನ ಪ್ರಾರಂಭಿಸುತ್ತೆ. ಆ ವಿದ್ಯುತ್ ಆವೇಗಗಳು ಮತ್ತೆ ರಾಸಾಯನಿಕ ಸಂಯುಕ್ತವನ್ನು ಉತ್ಪತ್ತಿ ಮಾಡಿ ಸಂಸರ್ಗವನ್ನ ದಾಟಿ ಇನ್ನೊಂದು ನರಕೋಶದ ಡೆಂಡ್ರೈಟ್ ತುದಿಯನ್ನ ತಲುಪುತ್ತೆ. ಈ ರೀತಿಯಾಗಿ ಏನಾಯ್ತು, ಮಾಹಿತಿ ಸಂವಹನ ಆಗತ್ತೆ. ಇದು ನರಕೋಶದ ಬಗ್ಗೆ ಆಯ್ತು. ಇದು ಸುಲಭ ಇದೆ ಅಲ್ವಾ. ನರಕೋಶದಲ್ಲಿ ಈಗ ನರಕೋಶಗಳು ಒಂದಕ್ಕೊಂದು ಕನೆಕ್ಟ್ ಇರುತ್ತೆ. ಮಾಹಿತಿ ವಿದ್ಯುತ್ ಆವೇಗಗಳ ರೂಪದಲ್ಲಿ ಬೇರೆ ಬೇರೆ ಭಾಗಕ್ಕೆ ರವಾನೆ ಆಗತ್ತೆ. ಪ್ರಮುಖವಾಗಿ ಮಾಹಿತಿಯು ಡೆಂಡ್ರೈಟ್ ಇಂದ ಪ್ರವೇಶ ಪಡ್ಕೊಂಡು ಕೋಶಕಾಯದ ಮೂಲಕ ಆಕ್ಸಾನನ್ನು ತಲುಪುತ್ತೆ. ಆಕ್ಸಾನಿಂದ ನರತುದಿಗೆ ಬಂತು. ನರತುದಿಯಿಂದ ಇನ್ನೊಂದು ನರಕೋಶದ ಡೆಂಡ್ರೈಟ್ ಅನ್ನ ತಲುಪುವಾಗ ಒಂದು ಸಣ್ಣ ಅಂತರ ಇರುತ್ತೆ. ಆ ಅಂತರವನ್ನ ಸಂಸರ್ಗ ಅಂತ ಕರಿತೇವೆ. ಅಲ್ಲಿ ರಾಸಾಯನಿಕವನ್ನ ಬಿಡುಗಡೆ ಮಾಡಿ ಆ ಸಂಸರ್ಗವನ್ನ ದಾಟಿ ಮಾಹಿತಿಯು ಇನ್ನೊಂದು ನರಕೋಶದ ಡೆಂಡ್ರೈಟ್ ಮೂಲಕ ಮತ್ತೆ ಇದೇ ರೀತಿಯಾಗಿ ಸಂವಹನ ಏರ್ಪಡತ್ತೆ, ಅಂದ್ರೆ ಇದೇ ರೀತಿಯಾಗಿ ಪ್ರಸಾರ ಆಗತ್ತೆ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ತೇವೆ. ಸುಲಭ ಇದೆ ಅಲ್ವಾ ನರಕೋಶ. ಸೊ ನಂತರ ಪರಾವರ್ತಿತ ಕ್ರಿಯೆ. ಪರಿಸರದಲ್ಲಿ ಉಂಟಾಗುವ ಪ್ರಚೋದನೆಗೆ ಪ್ರತಿಯಾಗಿ ವ್ಯಕ್ತವಾಗುವ ಹಠಾತ್ ಪ್ರತಿಕ್ರಿಯೆಯನ್ನ ಪರಾವರ್ತಿತ ಕ್ರಿಯೆ ಅಂತ ಕರಿತೇವೆ. ಉದಾಹರಣೆಗೆ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ಅಂತ ಹೇಳಿದ್ವಿ ಸ್ಟಾರ್ಟಿಂಗ್ ಅಲ್ಲಿ. ಬಿಸಿ ವಸ್ತುವನ್ನ ಮುಟ್ಟಿದಾಗ ತತ್ಕ್ಷಣದಲ್ಲಿ ಕೈಯನ್ನ ಹಿಂದಕ್ಕೆ ತೆಗೆದುಕೊಳ್ಳೋದು, ಅದು ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ. ಸೊ ಪರಿಸರದಲ್ಲಿ ಉಂಟಾಗುವ ಪ್ರಚೋದನೆಗೆ ಪ್ರತಿಯಾಗಿ ಏನು ವ್ಯಕ್ತ ಆಗುತ್ತೋ ಅದನ್ನ ಹಠಾತ್ ಪ್ರತಿಕ್ರಿಯೆ ಅಂತ ಹೇಳ್ತೇವೆ. ಹಠಾತ್ ಅಂದ್ರೆ ಅರ್ಥ ಇಲ್ಲಿ ನಾವು ಏನನ್ನು ಯೋಚನೆ ಮಾಡೋದಿಲ್ಲ, ತನ್ನಿಂದ ತಾನಾಗೆ ಇಲ್ಲಿ ಪ್ರತಿಕ್ರಿಯೆ ಬರುತ್ತೆ. ಈಗ ನಿಮ್ಗೆ ಯಾವುದೋ ಒಂದು ವಸ್ತು ಸುಡ್ತಾ ಇದೆ ಅಥವಾ ಯಾವುದೋ ಒಂದು ಕಡೆ ನೋವು ಉಂಟಾಗ್ತಾ ಇದೆ ಅಂತ ಇಟ್ಕೊಳ್ಳಿ. ನಿಮಗೆ ಗೊತ್ತಿಲ್ಲದೇನೆ ಮುಳ್ಳಿನ ಮೇಲೆ ಕಾಲಿಟ್ಟು ಬಿಟ್ಟಿದ್ದೀರಾ, ಮುಳ್ಳು ಚುಚ್ತಾ ಇದೆ ಕಾಲಿಗೆ. ನೀವು ಏನ್ ಮಾಡ್ತೀರಾ, ಯೋಚನೆ ಮಾಡ್ತೀರಾ ಕಾಲು ತೆಗಿಬೇಕಾ ಬೇಡವೋ ಅಂತ ಯೋಚನೆ ಮಾಡೋದೇ ಇಲ್ಲ. ನಾವು ನಮಗೆ ಅರಿವಿಲ್ಲದೇನೆ ಕಾಲನ್ನ ಆ ಕ್ಷಣದಲ್ಲೇ ಮೇಲಕ್ಕೆತ್ತುತ್ತೇವೆ, ಹೌದಾ. ಸೊ ಈ ರೀತಿಯಾಗಿ ಉಂಟಾಗುವ ಪ್ರತಿಕ್ರಿಯೆ ಹಠಾತ್ ಪ್ರತಿಕ್ರಿಯೆ. ಸೊ ಇದು ಪರಾವರ್ತಿತ ಕ್ರಿಯೆ ಅಂತ ಕರಿತೇವೆ. ಆಗ್ಲೇ ಹೇಳಿದೆ ನಾನು, ನೋಡುವಾಗ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ಅನ್ನೋದು ಒಂದು ಸಿಂಪಲ್ ವಿಷಯವಾಗಿ ನಮಗೆ ಕಾಣಿಸಿದ್ರು ಕೂಡ ಅಲ್ಲಿ ಹಲವಾರು ಮಾಹಿತಿ ಹರಿವು ಒಳಗಡೆ ಆಗತ್ತೆ ದೇಹದ ಒಳಗಡೆ. ಅದರ ಬಗ್ಗೆ ಈಗ ನಾವು ಕಲಿತಾ ಇದ್ದೇವೆ. ಪರಾವರ್ತಿತ ಪ್ರತಿಕ್ರಿಯೆಗಳ ಸಂದರ್ಭಗಳಲ್ಲಿ ನಾವು ಅದರ ಬಗ್ಗೆ ಏನನ್ನ ಯೋಚನೆ ಮಾಡದೆ ಅಥವಾ ನಮ್ಮ ಪ್ರತಿಕ್ರಿಯೆಗಳ ನಿಯಂತ್ರಣದ ಬಗ್ಗೆ ಯಾವ ಭಾವನೆಯೂ ಇಲ್ಲದೆ ನಾವು ಏನಾದರೂ ಮಾಡ್ತೇವೆ. ಅದೇ ಈಗ ಏನೋ ಒಂದು ನಮಗೆ ಅದರಿಂದ ಹಾನಿ ಆಗ್ತಾ ಇದೆ ಅಂತ ಪ್ರಚೋದನೆ ಬಂದುಬಿಟ್ರೆ ಏನು ಯೋಚನೆ ಮಾಡೋದಿಲ್ಲ, ಆ ಕ್ಷಣಕ್ಕೆ ನಾವು ಹಠಾತ್ತಾಗಿ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸ್ತೇವೆ, ಹೌದಾ. ಆ ಹಠಾತ್ ಪ್ರತಿಕ್ರಿಯೆ ವ್ಯಕ್ತ ಆಗಬೇಕು ಅಂದರೆ ಮಾಹಿತಿ ನಮ್ಮ ದೇಹದ ಒಳಗಡೆ ಪ್ರಮುಖ ಭಾಗಗಳಿಗೆ ರವಾನೆ ಆಗಿ ಆ ಭಾಗಗಳು ಏನು ಮಾಡಬೇಕು, ಪ್ರತಿಕ್ರಿಯೆಯನ್ನು ಹೇಗೆ ಸೂಚಿಸಬೇಕು ಅನ್ನೋ ಮಾಹಿತಿಯನ್ನು ನಮಗೆ ವಾಪಸ್ ಕಳಿಸ್ಕೊಡ್ಬೇಕು. ಇದಿಷ್ಟು ಕ್ರಿಯೆ ಆಗತ್ತೆ. ಸೊ ಅದನ್ನು ನಾವೀಗ ತಿಳ್ಕೊಳ್ಳೋಣ ಯಾವ ರೀತಿ ಆಗತ್ತೆ ಅಂತ. ನೋಡಿ, ಪರಾವರ್ತಿತ ಚಾಪ ಅಂತ ಕರಿತೇವೆ. ಪ್ರಚೋದನೆಗೆ ತಕ್ಷಣದ ಪ್ರತಿಕ್ರಿಯೆ ಪರಾವರ್ತಿತ ಕ್ರಿಯೆ, ಹೌದಾ. ಪರಾವರ್ತಿತ ಚಾಪ ಅಂದ್ರೆ ಏನು ಅಂದ್ರೆ ಪರಾವರ್ತಿತ ಪ್ರತಿಕ್ರಿಯೆಯ ಸಂದೇಶದ ಹರಿವಿನ ಮಾರ್ಗ ಅಂತ ಹೇಳ್ತೇವೆ. ಪರಾವರ್ತಿತ ಪ್ರತಿಕ್ರಿಯೆಯ ಸಂದೇಶದ ಹರಿವಿನ ಮಾರ್ಗ ಅಂದ್ರೆ ನಮಗೆ ಈಗ ಪ್ರಚೋದನೆಗೆ ಪ್ರತಿಕ್ರಿಯೆಯನ್ನ ನೀಡಬೇಕಾಗಿದೆ. ಉದಾಹರಣೆಗೆ ಇದು ಬಿಸಿ ವಸ್ತು, ನಾವಿದನ್ನ ಮುಟ್ಟಿದ್ದೇವೆ ಗೊತ್ತಿಲ್ಲದೇನೆ,
ಕೈಗೆ ಬಿಸಿ ಅನುಭವ ಆದ ಕೂಡಲೇ ಏನ್ ಮಾಡಬೇಕು, ಕೈಯನ್ನ ತತ್ಕ್ಷಣ ಹಿಂದೆ ಕೆಳೆದುಕೊಳ್ಬೇಕು. ಹೌದಾ? ಆ ಹಿಂದೆ ಕೆಳೆದುಕೊಳ್ಳೋ ಒಳಗಡೆ ಎಷ್ಟು ಕ್ರಿಯೆ ನಡೆಯುತ್ತೆ ಅಂದ್ರೆ, ಮೊದಲನೇದಾಗಿ ಗ್ರಾಹಕ ಅದನ್ನ ಗ್ರಹಿಸಬೇಕು, ಬಿಸಿ ಆಗ್ತಾ ಇದೆ ಅನ್ನೋದು ಪ್ರಚೋದನೆಯನ್ನ ಗ್ರಾಹಕ ನಮಗೆ ಹೇಳಬೇಕು. ನಂತರ ಆ ಸಂದೇಶ ಬೇರೆ ಬೇರೆ ಮಾರ್ಗಗಳ ಮೂಲಕ ಚಲಿಸಿ ಅಲ್ಲಿಂದ ಪ್ರತಿಕ್ರಿಯೆ ಯಾವ ರೀತಿ ವ್ಯಕ್ತ ಆಗಬೇಕು ಅನ್ನೋ ಸಂದೇಶವನ್ನ ಮತ್ತೆ ಒಂದಿಷ್ಟು ನರಕೋಶ ನಮಗೆ ವಾಪಸ್ ತಂದು ಸ್ನಾಯು ಅಂಗಾಂಶಕ್ಕೆ ಕೊಡಬೇಕು. ಕೊಟ್ಟ ಮೇಲೆ ನಾವು ಕೈಯನ್ನ ಏನ್ ಮಾಡ್ತೇವೆ, ಹಿಂದೆ ಕೆಳೆದುಕೊಳ್ತೇವೆ. ಇದೆಲ್ಲ ಏನಿದು ಸಂದೇಶದ ಹರಿವಿನ ಮಾರ್ಗ. ಪ್ರಚೋದನೆಗೆ ಪ್ರತಿಕ್ರಿಯೆಯನ್ನ ವ್ಯಕ್ತಪಡಿಸಬೇಕು ಅಂದ್ರೆ ಪರಾವರ್ತಿತ ಪ್ರತಿಕ್ರಿಯೆಯ ಸಂದೇಶದ ಹರಿವಿನ ಮಾರ್ಗ ಬೇಕು. ಆ ಸಂದೇಶದ ಹರಿವಿನ ಮಾರ್ಗವನ್ನ ಪರಾವರ್ತಿತ ಚಾಪ ಅಂತ ಕರೀತೇವೆ. ಪ್ರಮುಖವಾಗಿ ಪರಾವರ್ತಿತ ಚಾಪಗಳು ಮಿದುಳು ಬಳ್ಳಿಯಲ್ಲಿ ತಾನೇ ತಾನಾಗಿ ಉಂಟಾಗುವ ಪ್ರಕ್ರಿಯೆ. ಇದು ಎಲ್ಲಿ ನಡೆಯುತ್ತೆ? ಮಿದುಳು ಬಳ್ಳಿ. ನೋಡಿ, ಪರಾವರ್ತಿತ ಚಾಪದ ಮಾರ್ಗ ಇದು ಪ್ರಮುಖವಾಗಿ ಮಿದುಳು ಬಳ್ಳಿ ಅಂತ ಕರಿತೇವೆ. ಇದು ಕೇಂದ್ರ ನರವ್ಯೂಹದ ಭಾಗ. ಹೌದಾ? ಕೇಂದ್ರ ನರವ್ಯೂಹದ ಭಾಗ ಇದು. ಈಗ ನಾವು ನರವ್ಯೂಹವನ್ನ ಕೇಂದ್ರ ನರವ್ಯೂಹ, ಪರಿಧಿ ನರವ್ಯೂಹ ಅಂತ ಹೇಳ್ತೇವೆ. ಹೌದಾ? ಕೇಂದ್ರ ನರವ್ಯೂಹದಲ್ಲಿ ಮಿದುಳು ಮತ್ತು ಮೆದುಳು ಬಳ್ಳಿ ಬರುತ್ತೆ. ಪರಿಧಿ ನರವ್ಯೂಹದಲ್ಲಿ ಮಿದುಳು ನರ, ಮಿದುಳು ಬಳ್ಳಿ ನರಗಳು ಬರುತ್ತೆ. ಇದನ್ನು ಮುಂದೆ ನಾವು ಈ ಅಧ್ಯಾಯದಲ್ಲಿ ಕಲಿತೇವೆ. ಈಗ ಸದ್ಯಕ್ಕೆ ಪರಾವರ್ತಿತ ಚಾಪಗಳು ಮಿದುಳು ಬಳ್ಳಿಯಲ್ಲಿ ತಾನೇ ತಾನಾಗಿ ಉಂಟಾಗತ್ತೆ. ಆ ಮಿದುಳು ಬಳ್ಳಿ ಯಾವ ರೀತಿ ಪ್ರಚೋದನೆ ಬಂದ್ರೆ ಅದನ್ನ ಯಾವ ರೀತಿಯಾಗಿ ಪ್ರತಿಕ್ರಿಯಿಸಬೇಕು ಅನ್ನೋದನ್ನ ನಮಗೆ ಹೇಳ್ಕೊಡತ್ತೆ ಮಿದುಳು ಬಳ್ಳಿ. ಸೊ ಅದು ಮಿದುಳು ಬಳ್ಳಿ ಕೇಂದ್ರ ನರವ್ಯೂಹದ ಭಾಗ ಅಂತ ಹೇಳ್ತೇವೆ. ಇಲ್ಲಿ ಮೆದುಳಿನ ಆಲೋಚನಾ ಪ್ರಕ್ರಿಯೆ. ಹಾಗಾದ್ರೆ ನಮಗೆ ಗೊತ್ತಿದೆ ನಮ್ಮ ಮೆದುಳು ಅತಿ ಮುಖ್ಯ. ಹೌದಾ? ಯಾವ ಆಲೋಚನೆಗೂ ಮೆದುಳೇ ಮುಖ್ಯ ಅಂತ ಹೇಳ್ತೇವೆ. ಆದ್ರೆ ಇಲ್ಲಿ ಪ್ರಚೋದನೆಗೆ ಪ್ರತಿಕ್ರಿಯೆ ಪರಾವರ್ತಿತ ಚಾಪದ ಮಾರ್ಗ ಮೆದುಳು ಬಳ್ಳಿ ಅಂತ ಹೇಳ್ತಾ ಇದ್ದೇವೆ. ಹಾಗಾದ್ರೆ ಯಾಕೆ ಮೆದುಳು ಅಲ್ಲ, ಮೆದುಳು ಬಳ್ಳಿನೇ ಯಾಕೆ ಆಗಬೇಕು? ಮೆದುಳು ಆಲೋಚನಾ ಪ್ರಕ್ರಿಯೆಯನ್ನು ಮಾಡತ್ತೆ, ಆದ್ರೆ ಅದಕ್ಕೆ ಸಾಕಷ್ಟು ವೇಗವಾಗಿ ಮಾಡೋದಿಕ್ಕೆ ಸಾಧ್ಯ ಇಲ್ಲ. ಅದೇನ್ ಮಾಡತ್ತೆ, ನಿಧಾನವಾಗಿ ಯೋಚಿಸಿ ನಮ್ಗೆ ಸಂದೇಶವನ್ನ ಕೊಡುತ್ತೆ. ಆದ್ರೆ ಮೆದುಳು ಬಳ್ಳಿ ಹಾಗಲ್ಲ. ಈಗ ನಮ್ಗೆ ಕೈ ಸುಡ್ತಾ ಇದೆ, ಅಲ್ಲಿ ಯೋಚನೆ ಮಾಡೋದಿಕ್ಕೆ ಟೈಮ್ ಇಲ್ಲ, ಅದಕ್ಕೆ ತತ್ಕ್ಷಣ ಪ್ರತಿಕ್ರಿಯೆಯನ್ನ ನಾವು ಕೊಡ್ಬೇಕು ಅಲ್ವಾ? ತತ್ಕ್ಷಣ ಪ್ರತಿಕ್ರಿಯೆಯನ್ನ ಕೊಡ್ಬೇಕು ಅಂದ್ರೆ ಅಷ್ಟು ಫಾಸ್ಟ್ ಆಗಿ ಅಲ್ಲಿ ಸಂದೇಶ ರವಾನೆ ಆಗ್ಬೇಕು ಅಲ್ವಾ? ಸೊ ಇಲ್ಲಿ ಮೆದುಳಿನ ಆಲೋಚನಾ ಪ್ರಕ್ರಿಯೆ ಸಾಕಷ್ಟು ವೇಗವಾಗಿ ಇಲ್ಲದೆ ಇರೋ ಕಾರಣದಿಂದ ಇಲ್ಲಿ ಪರಾವರ್ತಿತ ಚಾಪ ಅನ್ನೋ ಮಾರ್ಗ ವಿಕಸನಗೊಳ್ಳುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ತೇವೆ. ಎಲ್ಲದಕ್ಕೂ ಮೆದುಳು ಮೂಲನೆ ಆದ್ರೂ ಕೂಡ ಮೆದುಳು ಆಲೋಚನೆ ಮಾಡೋದಕ್ಕೆ ಕೆಲವೊಂದಿಷ್ಟು ಟೈಮನ್ನು ತಗೊಳುತ್ತೆ. ಅತಿ ವೇಗವಾಗಿ ಅದು ನಮ್ಗೆ ಪ್ರತಿಕ್ರಿಯೆಯನ್ನ ಕೊಡೋದಿಲ್ಲ. ಅದಕ್ಕಾಗಿ ಇದು ಪ್ರಚೋದನೆ ಅಂದ್ರೆ ಅಲ್ಲಿ ತತ್ಕ್ಷಣ ಪ್ರತಿಕ್ರಿಯೆ ಆಗ್ಬೇಕು. ಆ ತತ್ಕ್ಷಣ ಆಗ್ಬೇಕು ಅಂತ ಹೇಳಿ ಮೆದುಳು ಬಳ್ಳಿಯಲ್ಲಿ ಇದು ನಡೆಯುತ್ತೆ. ಮೆದುಳು ಆಲೋಚನೆ ಮಾಡೋದಕ್ಕೆ ಸಾಕಷ್ಟು ವೇಗವಾಗಿ ಇಲ್ಲದೆ ಇರೋದ್ರಿಂದ ಪ್ರಾಣಿಗಳಲ್ಲಿ ಪರಾವರ್ತಿತ ಚಾಪಗಳು ಸಹಜವಾಗಿ ವಿಕಸನಗೊಂಡಿರುತ್ತೆ ಈ ರೀತಿ. ಹಾಗಾದ್ರೆ ಪರಾವರ್ತಿತ ಚಾಪದ ಭಾಗಗಳು ಯಾವ್ಯಾವುದು ಮತ್ತು ಕಾರ್ಯಗಳು ಏನು ಅನ್ನೋದನ್ನ ನೋಡೋಣ. ಪ್ರಮುಖವಾಗಿ ಈ ಚಿತ್ರವನ್ನ ನೋಡಿ, ಇದನ್ನ ನೋಡಿದ್ರೆ ನಮಗೆ ಯಾವ ಭಾಗಗಳನ್ನ ಹೊಂದಿದೆ ಪರಾವರ್ತಿತ ಚಾಪ ಅನ್ನೋದು ಗೊತ್ತಾಗತ್ತೆ. ಮೊದಲನೆಯದಾಗಿ ಇದು ಗ್ರಾಹಕಗಳನ್ನ ಹೊಂದಿದೆ. ಹೌದಾ? ಗ್ರಾಹಕಗಳು ಅಂದ್ರೆ ಏನು? ಜ್ಞಾನೇಂದ್ರಿಯಗಳು ಅಥವಾ ಪಂಚೇಂದ್ರಿಯಗಳು ಅಂತ ಹೇಳ್ತೇವಲ್ವಾ, ಅದು. ಸೊ ಅವುಗಳಲ್ಲಿ ಗ್ರಾಹಕಗಳಿರುತ್ತೆ. ಹಾಗೆ ಎರಡನೆಯದು ಗ್ರಾಹಕ. ಈ ಒಂದನೆಯ ಪಾರ್ಟ್ ಆದ ಗ್ರಾಹಕ ಏನ್ ಮಾಡತ್ತೆ ಅಂದ್ರೆ ಪ್ರಚೋದನೆಯನ್ನ ಸಾಗಿಸ್ಬೇಕಲ್ವಾ, ಅದು ಜ್ಞಾನವಾಹಿ ನರಕೋಶದ ಮೂಲಕ ಸಾಗಿಸತ್ತೆ. ಇದು ಎರಡನೆಯ ಭಾಗ. ನಂತರದಲ್ಲಿ ಬರೋದು ಮಿದುಳು ಬಳ್ಳಿ. ಪ್ರಮುಖವಾಗಿ ಇದು ಇಂಪಾರ್ಟೆಂಟು, ಯಾಕಂದ್ರೆ ಮಿದುಳು ಬಳ್ಳಿಯಲ್ಲೇ ನಿರ್ಧಾರ ಆಗತ್ತೆ ಯಾವ ಪ್ರಚೋದನೆಗೆ ಯಾವ ಪ್ರತಿಕ್ರಿಯೆಯನ್ನ ಕೊಡಬೇಕು ಅನ್ನೋ ನಿರ್ಧಾರವನ್ನ ಮೆದುಳು ಬಳ್ಳಿ ಮಾಡತ್ತೆ. ನಂತರ ಮೆದುಳು ಬಳ್ಳಿಯಲ್ಲಿ ಪ್ರತಿಕ್ರಿಯೆ ಹೇಗೆ ವ್ಯಕ್ತ ಆಗಬೇಕು ಅಂತ ನಿರ್ಣಯ ಆದ್ಮೇಲೆ ಆ ಮಾಹಿತಿ ಏನಾಗಬೇಕು, ಮುಂದಿನ ಭಾಗಕ್ಕೆ ಬರಬೇಕಲ್ವಾ, ಮುಂದಿನ ನರಕೋಶದ ಭಾಗಕ್ಕೆ ಬರಬೇಕು. ಅದನ್ನ ಕ್ರಿಯಾವಾಹಿ ನರಕೋಶ ಅಂತ ಹೇಳ್ತೇವೆ. ಅದು ಮೆದುಳು ಬಳ್ಳಿಯಿಂದ ಬಂದ ಸಂದೇಶ ಕ್ರಿಯಾವಾಹಿ ನರಕೋಶವನ್ನ ತಲುಪುತ್ತೆ.
ಇಲ್ಲಿ ಮಿದುಳು ಬಳ್ಳಿ ಮತ್ತು ಕ್ರಿಯಾವಾಹಿ ನರಕೋಶಕ್ಕೆ ಇಲ್ಲಿ ಒಂದು ಕನೆಕ್ಷನ್ ಬೇಕಲ್ವಾ, ಅದನ್ನ ಸಂಬಂಧ ಕಲ್ಪಿಸುವ ನರಕೋಶ ಮಾಡಿಕೊಡುತ್ತೆ. ಮಿದುಳು ಬಳ್ಳಿಯಿಂದ ಪ್ರತಿಕ್ರಿಯೆಯ ಮಾಹಿತಿಯನ್ನ ತಂದು ಕ್ರಿಯಾವಾಹಿ ನರಕೋಶಕ್ಕೆ ಕೊಡ್ಲಿಕ್ಕೆ ಸಂಬಂಧವನ್ನ ಕಲ್ಪಿಸೋದಕ್ಕೆ ಒಂದು ನರಕೋಶ ಇರುತ್ತೆ. ಇದು ಮಾಹಿತಿಯನ್ನ ತಂದು ಕ್ರಿಯಾವಾಹಿ ನರಕೋಶಕ್ಕೆ ಕೊಡುತ್ತೆ. ಹೌದಾ? ನಂತರ ಏನಾಯ್ತು, ಕ್ರಿಯಾವಾಹಿ ನರಕೋಶ ಈಗ ಮಾಹಿತಿಯನ್ನ ತರ್ತಾ ಇದೆ. ಪ್ರಚೋದನೆಗೆ ಯಾವ ರೀತಿ ಪ್ರತಿಕ್ರಿಯೆಯನ್ನ ಕೊಡಬೇಕು ಅನ್ನೋ ಮಾಹಿತಿ ಕ್ರಿಯಾವಾಹಿ ನರಕೋಶದ ಮೂಲಕ ಕಾರ್ಯನಿರ್ವಾಹಕಕ್ಕೆ ಬರುತ್ತೆ. ಕಾರ್ಯನಿರ್ವಾಹಕಗಳು ಅಂದ್ರೆ ಸ್ನಾಯುಗಳು ಅಂತ ಹೇಳ್ತೇವೆ. ಈಗ ನಾವು ಕೈಯನ್ನ ಹಿಂದಕ್ಕೆ ತೆಗೆದುಕೊಳ್ಬೇಕು ಅಂದ್ರೆ ಕೈಯಲ್ಲಿ ಸ್ನಾಯುಗಳಿದೆ, ಹೌದಾ? ಆ ಸ್ನಾಯುಗಳು ಕೆಲಸ ಮಾಡಬೇಕು. ಈ ರೀತಿಯಾಗಿ ಪ್ರಮುಖವಾಗಿ ಪರಾವರ್ತಿತ ಚಾಪ ಇದಿಷ್ಟು ಭಾಗಗಳನ್ನು ಹೊಂದಿದೆ. ಗ್ರಾಹಕಗಳು, ಜ್ಞಾನವಾಹಿ ನರಕೋಶ, ಮಿದುಳು ಬಳ್ಳಿ, ಹಾಗೆ ಕ್ರಿಯಾವಾಹಿ ನರಕೋಶ, ಜೊತೆಗೆ ಕಾರ್ಯನಿರ್ವಾಹಕಗಳನ್ನ ಇದು ಹೊಂದಿದೆ. ಹಾಗಾದ್ರೆ ಈ ಭಾಗಗಳ ಕಾರ್ಯಗಳು ಏನೇನು, ಈ ಭಾಗಗಳು ಯಾವ ರೀತಿ ಕ್ರಿಯೆಯನ್ನ ಮಾಡುತ್ತೆ ಅನ್ನೋದನ್ನ ಈಗ ತಿಳ್ಕೊಳ್ಳೋಣ. ಮೊದಲನೆಯದಾಗಿ ಗ್ರಾಹಕಗಳು ಅಂತ ಹೇಳ್ತೇವೆ. ಗ್ರಾಹಕಗಳು ಎಲ್ಲಿರುತ್ತೆ? ಜ್ಞಾನೇಂದ್ರಿಯಗಳಲ್ಲಿ ಇರುತ್ತೆ. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಇವೆಲ್ಲ ಜ್ಞಾನೇಂದ್ರಿಯಗಳು. ಹೌದಾ? ಇವುಗಳಲ್ಲಿರುವ ಬೇರೆ ಬೇರೆ ಗ್ರಾಹಕಗಳು ಬೇರೆ ಬೇರೆ ರೀತಿಯ ಪ್ರಚೋದನೆಯನ್ನ ನಮಗೆ ಹೇಳುತ್ತೆ. ಸೊ ಈ ಗ್ರಾಹಕಗಳು ಜ್ಞಾನೇಂದ್ರಿಯಗಳಲ್ಲಿರುತ್ತೆ. ಇದು ಪ್ರಚೋದನೆಯನ್ನ ಸ್ವೀಕರಿಸುತ್ತೆ. ಇದು ಮೊದಲ ಹಂತ. ಈಗ ಒಂದು ಪ್ರಚೋದನೆಗೆ ಪ್ರತಿಕ್ರಿಯೆ ವ್ಯಕ್ತ ಆಗಬೇಕು ಅಂದ್ರೆ ಮೊದಲು ಪ್ರಚೋದನೆಯನ್ನ ಒಬ್ರು ರಿಸೀವ್ ಮಾಡ್ಕೊಳ್ಬೇಕು. ಹೌದಾ? ಆ ಪ್ರಚೋದನೆಯನ್ನ ಸ್ವೀಕರಿಸುವ ಕೆಲಸವನ್ನ ಗ್ರಾಹಕಗಳು ಮಾಡತ್ತೆ. ಅಲ್ಲಿ ಯಾವ ಕ್ರಿಯೆ ನಡೀತಾ ಇದೆ ಅನ್ನೋದ್ರ ಮೇಲೆ ಯಾವ ಗ್ರಾಹಕ ಅನ್ನೋದು ನಿರ್ಧಾರ ಆಗತ್ತೆ. ಈಗ ಬಿಸಿಯ ಅನುಭವ ಅಂತ ಬಂದ್ರೆ ಚರ್ಮದ ಗ್ರಾಹಕಗಳು ಕೆಲಸ ಮಾಡತ್ತೆ. ಅದೇ ರೀತಿ ಈಗ ನಮಗೆ ಏನಾದ್ರೂ ಒಂದು ನೋಡ್ಬೇಕು, ನೋಡಿ ನಾವು ಅದಕ್ಕೆ ರಿಯಾಕ್ಟ್ ಮಾಡ್ತೀವಿ ಅಂದ್ರೆ ಕಣ್ಣಿನಲ್ಲಿರುವ ಗ್ರಾಹಕ, ಹಾಗೆ ವಾಸನೆಗೆ ಸಂಬಂಧಪಟ್ಟಿದ್ರೆ ಮೂಗಿನಲ್ಲಿ ಇರುವ ಗ್ರಾಹಕಗಳು. ಈ ರೀತಿ ಒಟ್ಟಾರೆಯಾಗಿ ಗ್ರಾಹಕಗಳು ಜ್ಞಾನೇಂದ್ರಿಯಗಳಲ್ಲಿ ಇರುತ್ತೆ. ಅವರು ಪ್ರಚೋದನೆಯನ್ನ ಸ್ವೀಕಾರ ಮಾಡ್ತಾರೆ. ಇದು ಮೊದಲ ಹಂತ. ಈಗ ಏನಾಯ್ತು, ಪ್ರಚೋದನೆ ನಮಗೆ ಗೊತ್ತಾಗ್ತಾ ಇದೆ, ಈ ರೀತಿ ಪ್ರಚೋದನೆ ಆಗ್ತಾ ಇದೆ ಅನ್ನೋದನ್ನ ಗ್ರಾಹಕ ಆ ಪ್ರಚೋದನೆಯನ್ನ ಸ್ವೀಕಾರ ಮಾಡುತ್ತೆ. ನಂತರ ಏನಾಗಬೇಕು, ಸ್ವೀಕರಿಸಿದ ಈ ಪ್ರಚೋದನೆ ಮುಂದಿನ ಭಾಗಗಳಿಗೆ ಅದು ಈ ಸಂದೇಶ ರವಾನೆ ಆಗ್ಬೇಕು. ಹೌದಾ? ಅದನ್ನ ಜ್ಞಾನವಾಹಿ ನರ ಮಾಡುತ್ತೆ. ಸೊ ಎರಡನೆಯದು ಜ್ಞಾನವಾಹಿ ನರ. ಇದೇನ್ ಮಾಡಿತು, ಗ್ರಾಹಕಗಳಿಂದ ಬರ್ತಾ ಇರುವಂತಹ ಪ್ರಚೋದನಾ ಸಂದೇಶವನ್ನ ಜ್ಞಾನವಾಹಿ ನರಕೋಶಗಳು ತಗೊಂಡು ಹೋಗಿ ಮೆದುಳು ಬಳ್ಳಿಗೆ ಕೊಡುತ್ತೆ. ಸೊ ಈಗ ಏನಾಯ್ತು, ಗ್ರಾಹಕಗಳು ಪ್ರಚೋದನೆಯನ್ನ ಸ್ವೀಕಾರ ಮಾಡಿ ಇದನ್ನ ತಗೊಂಡೋಗಿ ಏನ್ ಮಾಡ್ತು, ಜ್ಞಾನವಾಹಿ ನರಕ್ಕೆ ಕೊಡ್ತಾ ಇದೆ. ಹೌದಾ? ಜ್ಞಾನವಾಹಿ ನರ ಈ ಸಂದೇಶವನ್ನ ಎಲ್ಲಿ ತಲುಪಿಸ್ಬೇಕು, ಮೆದುಳು ಬಳ್ಳಿಗೆ ತಲುಪಿಸ್ಬೇಕು. ಅದಕ್ಕಾಗಿ ಜ್ಞಾನವಾಹಿ ನರ ಈ ಸಂದೇಶವನ್ನ ತಗೊಂಡು ಹೋಗಿ ಮಿದುಳು ಬಳ್ಳಿಗೆ ಕೊಡತ್ತೆ. ನೋಡಿ, ಇಲ್ಲಿದೆ ಮಿದುಳು ಬಳ್ಳಿ. ಈಗ ಏನಾಯ್ತು, ಮಿದುಳು ಬಳ್ಳಿಗೆ ಸಂದೇಶ ಬಂತು. ಮಿದುಳು ಬಳ್ಳಿ ಏನ್ ಮಾಡತ್ತೆ, ಅದಕ್ಕೆ ಪ್ರಚೋದನಾ ಸಂದೇಶ ಹೋಗಿದೆ. ಮಿದುಳು ಬಳ್ಳಿ ಇದಕ್ಕೆ ಪ್ರತಿಕ್ರಿಯಾ ಸಂದೇಶವನ್ನ ಕಳಿಸ್ಕೊಡ್ಬೇಕು. ಮಿದುಳು ಬಳ್ಳಿ ಇದಕ್ಕೆ ಯಾವ ರೀತಿ ಪ್ರತಿಕ್ರಿಯೆಯನ್ನ ನೀಡಬೇಕು ಅನ್ನೋದನ್ನ ಸಂದೇಶ ರೂಪದಲ್ಲಿ ಕ್ರಿಯಾವಾಹಿ ನರಕೋಶಕ್ಕೆ ಕೊಡತ್ತೆ. ಕೊಡೋವಾಗ ಇಲ್ಲಿ ಒಂದು ಸಂಬಂಧ ಕಲ್ಪಿಸುವ ನರ ಬೇಕು. ಅದನ್ನ ನಾವು ಸಂಬಂಧ ಕಲ್ಪಿಸುವ ನರಕೋಶ ಅಂತ ಹೇಳ್ತೇವೆ. ಇದೇನ್ ಮಾಡುತ್ತೆ ಅಂದ್ರೆ ಮಿದುಳು ಬಳ್ಳಿಯಲ್ಲಿ ನಿರ್ಧರಿಸಲ್ಪಟ್ಟ ಪ್ರತಿಕ್ರಿಯಾ ಸಂದೇಶವನ್ನ ಕ್ರಿಯಾವಾಹಿ ನರಕೋಶಕ್ಕೆ ತಂದು ಕೊಡತ್ತೆ. ಸೊ ಹಾಗಾದ್ರೆ ಮಿದುಳು ಬಳ್ಳಿ ಕೆಲಸ ಏನು, ಪರಾವರ್ತಿತ ಪ್ರತಿಕ್ರಿಯೆಯ ಕೇಂದ್ರ. ಇದನ್ನ ಪ್ರಮುಖವಾಗಿ ಪರಾವರ್ತಿತ ಪ್ರತಿಕ್ರಿಯೆ ಇಲ್ಲಿ ವ್ಯಕ್ತ ಆಗತ್ತೆ. ನಿರ್ಣಯ ಮಾಡೋರು ಮಿದುಳು ಬಳ್ಳಿ, ಯಾವ ರೀತಿ ಪ್ರಚೋದನೆಗೆ ಪ್ರತಿಕ್ರಿಯೆಯನ್ನ ಕೊಡಬೇಕು ಅನ್ನೋದನ್ನು. ಸೊ ಈ ಮಿದುಳು ಬಳ್ಳಿ ಅದನ್ನ ನಿರ್ಣಯ ಮಾಡಿ ಆ ಪ್ರಚೋದನೆಗಳನ್ನ ಗ್ರಹಿಸಿ ಕಾರ್ಯನಿರ್ವಾಹಕಗಳಿಗೆ ನೀಡುತ್ತೆ. ಸೊ ಈಗ ಮೆದುಳು ಬಳ್ಳಿಯಿಂದ ಪ್ರತಿಕ್ರಿಯಾ ಸಂದೇಶ ಕಾರ್ಯನಿರ್ವಾಹಕಕ್ಕೆ, ಕ್ರಿಯಾವಾಹಿ ನರಕೋಶಕ್ಕೆ ಬರ್ತಾ ಇದೆ. ಹೌದಾ? ಈ ಕ್ರಿಯಾವಾಹಿ ನರಕೋಶದ ಮೂಲಕ ಕಾರ್ಯನಿರ್ವಾಹಕಕ್ಕೆ ಬರುತ್ತೆ. ಸೊ ಈ ಕಾರ್ಯನಿರ್ವಾಹಕಗಳಲ್ಲಿ ಯಾರಿದ್ದಾರೆ, ಸ್ನಾಯುಗಳಿದೆ. ಹೌದಾ? ಈಗ ಇಲ್ಲಿ ನಾವು ನೋಡ್ತಾ ಇರೋದು ಉದಾಹರಣೆಗೆ
ಬಿಸಿಯ ವಸ್ತುವನ್ನು ಮುಟ್ಟಿದಾಗ ಪ್ರಚೋದನೆಗೆ ಯಾವ ರೀತಿ ಪ್ರತಿಕ್ರಿಯೆ ಆಗಬೇಕು? ಬಿಸಿ ವಸ್ತುವನ್ನ ಕೈಯಲ್ಲಿ ಮುಟ್ತಾ ಇದ್ದೇವೆ, ಕೈಯಲ್ಲಿರುವ ಸ್ನಾಯುಗಳೇ ಅದಕ್ಕೆ ಪ್ರತಿಕ್ರಿಯೆಯನ್ನ ಕೊಡಬೇಕು, ಹೌದಾ? ಸೊ ಕ್ರಿಯಾವಾಹಿ ನರಕೋಶದ ಮೂಲಕ ಮೆದುಳು ಬಳ್ಳಿಯಿಂದ ಸಂದೇಶ ಬಂದು ಕಾರ್ಯನಿರ್ವಾಹಕವನ್ನ ತಲುಪುತ್ತೆ. ಈ ಕಾರ್ಯನಿರ್ವಾಹಕಗಳಲ್ಲಿ ಸ್ನಾಯುಗಳಿರುತ್ತೆ. ಈ ಸ್ನಾಯುಗಳು ಏನ್ ಮಾಡ್ತಾರೆ ಅಂದ್ರೆ ಮುಂದಿನ ಪ್ರತಿಕ್ರಿಯೆಯನ್ನ ವ್ಯಕ್ತಪಡಿಸ್ತಾರೆ. ಸೊ ಕ್ರಿಯಾವಾಹಿ ನರದ ಕೆಲಸ ಏನು ಹಾಗಾದ್ರೆ? ಮೆದುಳು ಬಳ್ಳಿಯಿಂದ ಸಂದೇಶವನ್ನ ಕಾರ್ಯನಿರ್ವಾಹಕಕ್ಕೆ ತಂದುಕೊಡೋದು. ಮೆದುಳು ಬಳ್ಳಿಯಿಂದ ಸಂದೇಶ ಬರ್ತಾ ಇದೆ, ಈ ಕ್ರಿಯಾವಾಹಿ ನರಕೋಶ ಆ ಸಂದೇಶವನ್ನ ಏನ್ ಮಾಡುತ್ತೆ ಅಂದ್ರೆ ಕಾರ್ಯನಿರ್ವಾಹಕಗಳಿಗೆ ತಂದು ಕೊಡುತ್ತೆ. ನಂತರ ಕಾರ್ಯನಿರ್ವಾಹಕಗಳು ಸ್ನಾಯುಗಳ ಚಲನೆಯನ್ನ ಉಂಟು ಮಾಡುತ್ತೆ. ಕಾರ್ಯನಿರ್ವಾಹಕಕ್ಕೆ ಈಗ ಯಾವ ರೀತಿ ಪ್ರತಿಕ್ರಿಯಿಸಬೇಕು ಅನ್ನೋ ಸಂದೇಶ ಮಿದುಳು ಬಳ್ಳಿಯಿಂದ ಬಂತು. ಸೊ ಆ ಇದರ ನಿರ್ಣಯದ ಮೇರೆಗೆ ಸ್ನಾಯುಗಳು ಚಲನೆಯ ಮೂಲಕ ಕ್ರಿಯೆಯನ್ನ ಮಾಡುತ್ತೆ. ಈ ರೀತಿಯಾಗಿ ಪರಾವರ್ತಿತ ಚಾಪ ಕೆಲಸ ಮಾಡುತ್ತೆ. ಯಾವ ಭಾಗಗಳನ್ನ ಹೊಂದಿದೆ, ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದನ್ನ ನೀವೀಗ ಕಲ್ತ್ಕೊಂಡ್ರಿ, ಹೌದಾ? ಸೊ ನೋಡಿ, ಒಂದ್ಸಲ ಸಂಕ್ಷಿಪ್ತವಾಗಿ ಹೇಳ್ತೇನೆ. ಮೊದಲನೆಯದಾಗಿ ಗ್ರಾಹಕಗಳು ಜ್ಞಾನೇಂದ್ರಿಯಗಳಲ್ಲಿರುತ್ತೆ. ಅವರು ಪ್ರಚೋದನೆಯನ್ನ ಗ್ರಹಿಸ್ತಾರೆ. ಗ್ರಹಿಸಿದ ಪ್ರಚೋದನೆ ಏನಾಯ್ತು? ಗ್ರಾಹಕಗಳಿಂದ ಜ್ಞಾನವಾಹಿ ನರಕೋಶದ ಮೂಲಕ ಮಿದುಳು ಬಳ್ಳಿಯನ್ನ ತಲುಪುತ್ತೆ. ಮಿದುಳು ಬಳ್ಳಿಯಲ್ಲಿ ಯಾವ ರೀತಿ ಪ್ರತಿಕ್ರಿಯೆ ನೀಡಬೇಕು ಅನ್ನೋ ಇನ್ಫಾರ್ಮೇಶನ್ ಮಿದುಳು ಬಳ್ಳಿ ಕಳಿಸ್ಕೊಡತ್ತೆ. ಸೊ ಇದು ಪ್ರಮುಖ ಕೇಂದ್ರ ಮಿದುಳು ಬಳ್ಳಿ. ಇದು ಸಂದೇಶವನ್ನ ಏನ್ ಮಾಡ್ತು? ಕ್ರಿಯಾವಾಹಿ ನರಕೋಶದ ಮೂಲಕ ಕಾರ್ಯನಿರ್ವಾಹಕಕ್ಕೆ ಕಳಿಸುತ್ತೆ. ಕಾರ್ಯನಿರ್ವಾಹಕಗಳಲ್ಲಿರುವ ಸ್ನಾಯುಗಳು ಅವುಗಳು ಚಲಿಸೋದ್ರ ಮೂಲಕ ಪ್ರಚೋದನೆಗೆ ಪ್ರತಿಕ್ರಿಯೆಯನ್ನ ವ್ಯಕ್ತಪಡಿಸುತ್ತೆ. ಈ ರೀತಿಯಾಗಿ ಪರಾವರ್ತಿತ ಚಾಪ ಕೆಲಸ ಮಾಡುತ್ತೆ. ಸೊ ನೆಕ್ಸ್ಟ್ ಅಲ್ಲಿ ಮಾನವನ ಮಿದುಳು ನೋಡಿ. ರಿಯಲ್ ಆಗಿ ಮಿದುಳು ನೋಡೋದಕ್ಕೆ ಹೀಗಿರುತ್ತೆ, ಹೌದಾ? ಸಾಧಾರಣವಾಗಿ ಮೆದುಳು ಅತಿ ಮುಖ್ಯ ಅಂಗ, ಹಾಗೆ ಸೂಕ್ಷ್ಮ ಅಂಗ ಅಂತ ನಾವು ಹೇಳ್ತೇವೆ. ನಮ್ಗೆ ಗೊತ್ತಿದೆ ಅಲ್ವಾ? ಒಂದು ಮನುಷ್ಯನ ಇಡೀ ಕ್ರಿಯೆ ಮಿದುಳಿನ ಮೇಲೆ ನಿಂತಿದೆ. ಸೊ ಇದು ಇಂಪಾರ್ಟೆಂಟ್ ಅಂತ ಹೇಳ್ತೇವೆ, ಮುಖ್ಯ ಕೇಂದ್ರ ಅಂತ ಕರಿತೇವೆ. ದೇಹದ ಸಮನ್ವಯತೆಯ ಮುಖ್ಯ ಕೇಂದ್ರವೇ ಮೆದುಳು ಅಲ್ವಾ? ಮೆದುಳಿಗೆ ಪೆಟ್ಟು ಬಿತ್ತು ಅಂದ್ರೆ ಮನುಷ್ಯನೇ ಸರಿ ಇಲ್ಲ ಅಂತ ಆಗತ್ತೆ. ಯಾಕೆ ಅಂದ್ರೆ ಮೆದುಳಿನಿಂದಲೇ ಪ್ರತಿಯೊಂದು ಕ್ರಿಯೆಯು ನಡಿಬೇಕು. ಸೊ ಮಿದುಳು ಮತ್ತು ಮೆದುಳು ಬಳ್ಳಿ ಒಟ್ಟಾಗಿ ಕೇಂದ್ರ ನರವ್ಯೂಹ ವ್ಯವಸ್ಥೆಯನ್ನ ರೂಪಿಸುತ್ತೆ. ಸೊ ನೋಡಿ, ಇಲ್ಲೇ ನರವ್ಯೂಹದಲ್ಲಿ ನಾವು ಮೊದಲನೆಯದು ಕೇಂದ್ರ ನರವ್ಯೂಹ, ಎರಡನೆಯದು ಪರಿಧಿ ನರವ್ಯೂಹ ಅಂತ ಹೇಳ್ತೇವೆ, ಹೌದಾ? ಕೇಂದ್ರ ನರವ್ಯೂಹ, ಪರಿಧಿ ನರವ್ಯೂಹ, ಇನ್ನೊಂದು ಬರುತ್ತೆ ಸ್ವಯಂ ನಿಯಂತ್ರಿತ ನರವ್ಯೂಹ ಅಂತ. ಈಗ ಸದ್ಯಕ್ಕೆ ಇದಿಷ್ಟು ತಿಳ್ಕೊಳ್ಳಿ. ನರವ್ಯೂಹ, ಕೇಂದ್ರ ನರವ್ಯೂಹ, ಪರಿಧಿ ನರವ್ಯೂಹ. ಈ ಕೇಂದ್ರ ನರವ್ಯೂಹದಲ್ಲಿ ಮತ್ತೆ ಭಾಗವನ್ನ ನೋಡ್ತೇವೆ. ಏನದು? ಅದರಲ್ಲಿ ಒಂದು ಮಿದುಳು, ಇನ್ನೊಂದು ಮಿದುಳು ಬಳ್ಳಿ. ಮಿದುಳು ಬಳ್ಳಿ, ಹೌದಾ? ಇವು ಕೇಂದ್ರ ನರವ್ಯೂಹದಲ್ಲಿ ಬರುತ್ತೆ. ಅದೇ ರೀತಿ ಪರಿಧಿ ನರವ್ಯೂಹದಲ್ಲಿ ಮತ್ತೆರಡು, ಅದು ಮಿದುಳು ನರ, ಅದೇ ರೀತಿ ಮಿದುಳು ಬಳ್ಳಿ ನರ ಅಂತ ಹೇಳ್ತೇವೆ. ಮಿದುಳು ಬಳ್ಳಿ ನರ. ಮಿದುಳು ಬಳ್ಳಿ ನರಗಳು, ಹೌದಾ? ಸೊ ಇವು ನರವ್ಯೂಹದಲ್ಲಿ ಕೇಂದ್ರ ನರವ್ಯೂಹ, ಪರಿಧಿ ನರವ್ಯೂಹ. ಕೇಂದ್ರ ನರವ್ಯೂಹದಲ್ಲಿ ಮಿದುಳು ಮತ್ತು ಮಿದುಳು ಬಳ್ಳಿ ಬರುತ್ತೆ. ಸೊ ಮೆದುಳು ಮತ್ತು ಮಿದುಳು ಬಳ್ಳಿಯನ್ನ ಒಟ್ಟಾಗಿ ನಾವು ಕೇಂದ್ರ ನರವ್ಯೂಹ ವ್ಯವಸ್ಥೆಯನ್ನ ರೂಪಿಸುತ್ತೆ ಅಂತ ಹೇಳ್ತೇವೆ. ಮಿದುಳು ಪ್ರಮುಖವಾಗಿ ತಲೆಬುರುಡೆಯ ಒಳಗಡೆ ಇರುತ್ತೆ. ಈಗ ಒಂದು ಮನುಷ್ಯನನ್ನ ಹೊರಗಡೆಯಿಂದ ನೋಡಿದ ಕೂಡ ಮಿದುಳು ಕಾಣಿಸುತ್ತಾ? ನಮ್ಗೆ ಕಾಣಿಸೋದಿಲ್ಲ. ಯಾಕೆ ಅಂದ್ರೆ ತಲೆ ಅನ್ನೋ ಒಂದು ಕವಚ ಇದೆ. ತಲೆಯ ಒಳಗಡೆ, ತಲೆಬುರುಡೆಯ ಒಳಗಡೆ ಮೆದುಳು ಇರುತ್ತೆ. ಹಾಗಾದ್ರೆ ಈ ಒಳಗಡೆ ಇರೋದ್ರಿಂದ ಅದಕ್ಕೆ ಏನು ಉಪಯೋಗ ಅಂತ ಕೇಳಿದ್ರೆ, ತಲೆಬುರುಡೆಯ ಮೂಳೆಯೊಳಗೆ ಒಂದು ರೀತಿಯ ದ್ರವ ತುಂಬಿದ ಬಲೂನ್ ಇರುತ್ತೆ. ಈ ಮೆದುಳಿನ ಸುತ್ತ ಒಂದೆರಡು ಮೂರು ಪದರದಲ್ಲಿ ದ್ರವಗಳಿರುತ್ತೆ.
ಅವುಗಳಲ್ಲಿ ಇರಿಸಲ್ಪಟ್ಟಿರುತ್ತೆ ಮೆದುಳು. ಇದು ಏನ್ ಮಾಡತ್ತೆ ಅಂದ್ರೆ ಆಘಾತದಿಂದ ರಕ್ಷಣೆಯನ್ನ ನೀಡುತ್ತೆ. ಈಗ ಮೆದುಳು ಒಳಗಡೆ ಇರೋದ್ರ ಅನುಕೂಲನೇ ಅದು. ಸಾಧಾರಣ ಆಘಾತ ಆದ ಕೂಡಲೇ ಡೈರೆಕ್ಟ್ ಆಗಿ ಮೆದುಳಿಗೆ ಆಘಾತ ಆಗೋದಿಲ್ಲ, ಅದರಲ್ಲಿರುವ ದ್ರವಗಳು ಅದನ್ನ ರಕ್ಷಿಸುತ್ತೆ. ಸೊ ತಲೆಬುರುಡೆ ಎನ್ನೋ ಮೂಳೆಯೊಳಗೆ ಏನಾಗಿದೆ, ನಮ್ಮ ಮೆದುಳು ಸುರಕ್ಷಿತವಾಗಿ ಇದೆ ಅಂತ ಹೇಳ್ತೇವೆ. ಅದೇ ರೀತಿ ಮೆದುಳಿಂದ ಯಾವ ಕನೆಕ್ಷನ್ ಹೋಗುತ್ತೆ ಅಂತ ನೋಡೋದಾದ್ರೆ, ಇದು ಕೇಂದ್ರ ನರವ್ಯೂಹ, ಇಲ್ಲಿ ಏನಿದೆ ಮೆದುಳಿದೆ, ಹೌದಾ. ಮಿದುಳಿಂದ ನಂತರ ಬೆನ್ನು ಮೂಳೆಗೆ ಕನೆಕ್ಷನ್ ಇರುತ್ತೆ. ಬೆನ್ನು ಮೂಳೆ ಮಿದುಳಿಂದ ಈಗ ನಾವು ಹಿಂದ್ಗಡೆ ಬೆನ್ನನ್ನ ಹೀಗೆ ಕೈಯಿಂದ ಹಿಂದ್ಗಡೆ ಮುಟ್ಕೊಂಡ್ರೆ, ಬೆನ್ನನ್ನ ಮುಟ್ಟಿದ್ರೆ ನಮ್ಗೆ ಗಂಟು ಗಂಟಾದ ಉದ್ದವಾದ ಒಂದು ಮೂಳೆ ಕೈಗೆ ಸಿಗುತ್ತೆ ಅಲ್ವಾ, ಅದನ್ನ ಬೆನ್ನು ಮೂಳೆ ಅಂತ ಹೇಳ್ತೇವೆ. ಮೆದುಳು ಬೆನ್ನು ಮೂಳೆಗೆ ಕನೆಕ್ಟ್ ಆಗಿದೆ. ಆ ಬೆನ್ನು ಮೂಳೆಯ ಒಳಗಡೆ ಮೆದುಳು ಬಳ್ಳಿ ಇರುತ್ತೆ. ಸೊ ಕಶೇರು ಸ್ತಂಭ ಅಥವಾ ಬೆನ್ನು ಮೂಳೆ ಮೆದುಳು ಬಳ್ಳಿಯನ್ನ ಹೊಂದಿದ್ದು ಅದನ್ನ ರಕ್ಷಿಸುತ್ತೆ. ಮೆದುಳಿದೆ, ಮೆದುಳು ಬೆನ್ನು ಮೂಳೆ ಕನೆಕ್ಟ್ ಹಾಕೊಂಡಿದೆ. ಸೊ ಆ ಮೆದುಳು ಬಳ್ಳಿ ಬೆನ್ನು ಮೂಳೆಯ ಒಳಗಡೆ ಹಾದು ಹೋಗಿದೆ. ಈ ಬೆನ್ನು ಮೂಳೆ ಮೆದುಳು ಬಳ್ಳಿಗೆ ರಕ್ಷಣೆಯನ್ನ ಕೊಡುತ್ತೆ. ಹಾಗೆ ಆಲೋಚಿಸಲು ಮತ್ತು ಆ ಆಲೋಚನೆಯ ಆಧಾರದ ಮೇಲೆ ಕಾರ್ಯನಿರ್ವಹಿಸುವುದಕ್ಕೆ ಮೆದುಳು ನಮಗೆ ಅನುವು ಮಾಡಿಕೊಡುತ್ತೆ. ಯಾವುದೇ ಒಂದು ಕೆಲಸ ಇರಲಿ, ನಾವು ಆಲೋಚನೆ ಮಾಡಿ ಕೆಲಸವನ್ನ ಮಾಡ್ತೇವೆ, ಹೌದಾ. ಆ ಆಲೋಚನೆಯನ್ನ ಮಾಡೋ ಮುಖ್ಯ ಕೇಂದ್ರ ಮೆದುಳು. ಆಲೋಚಿಸಿ ಯಾವುದಕ್ಕೆ ಯಾವ ರೀತಿ ಪ್ರತಿಕ್ರಿಯೆಯನ್ನ ನೀಡಬೇಕು, ಯಾವುದಕ್ಕೆ ಯಾವ ರೀತಿ ಕಾರ್ಯವನ್ನ ಮಾಡಬೇಕು ಅನ್ನೋ ಸೂಚನೆಯನ್ನ ನಮ್ಮ ಮೆದುಳು ನಮಗೆ ಕೊಡುತ್ತೆ. ಹಾಗಾಗಿ ಮೆದುಳು ಅತಿ ಮುಖ್ಯ ಕೇಂದ್ರ, ಅದೇ ರೀತಿ ಅತಿ ಸೂಕ್ಷ್ಮವಾದ ಭಾಗ ಅಂತ ಹೇಳ್ತೇವೆ, ಹೌದಾ. ಸೊ ಬೆನ್ನು ಮೂಳೆಯ ಒಳಗೆ ಮೆದುಳು ಬಳ್ಳಿ ರಕ್ಷಿಸಲ್ಪಟ್ಟಿರುತ್ತೆ. ಈ ರೀತಿಯಾಗಿ ನಾವು ಮೆದುಳನ್ನ ತಿಳ್ಕೊಳ್ತೇವೆ. ಮೆದುಳು ಹಾಗೆ ಕೇಂದ್ರ ನರವ್ಯೂಹದಲ್ಲಿ ಯಾವ್ಯಾವ್ದು ಬರುತ್ತೆ, ಪರಿಧಿ ನರವ್ಯೂಹದಲ್ಲಿ ಯಾವ್ದು ಬರುತ್ತೆ, ಅದೇ ರೀತಿ ಮೆದುಳು ಹೇಗೆ ಸಂರಕ್ಷಿಸಲ್ಪಡುತ್ತೆ ಅನ್ನೋದು ನಮ್ಗೆ ಈಗ ಗೊತ್ತಾಯ್ತು ಅಲ್ವಾ. ಯಾವುದೇ ಒಂದು ಆಲೋಚನೆ ಅಥವಾ ಆಲೋಚನೆಯ ಆಧಾರದ ಮೇಲೆ ಕಾರ್ಯ ಆಗಬೇಕು ಅಂತಂದ್ರೆ ಮೆದುಳು ನಮಗೆ ಸಹಾಯ ಮಾಡುತ್ತೆ, ಯಾವ ರೀತಿ ಯೋಚನೆ ಮಾಡಬೇಕು ಅನ್ನೋದನ್ನು. ಸೊ ಇದಾಯ್ತು. ಇದರ ಜೊತೆಗೆ ಕೇಂದ್ರ ನರವ್ಯೂಹ ಮತ್ತು ದೇಹದ ಇತರ ಭಾಗಗಳ ನಡುವಿನ ಸಂವಹನವನ್ನ ಮೆದುಳಿನಿಂದ ಹೊರಡುವ 12 ಜೊತೆ ಮೆದುಳು ನರಗಳು ಮತ್ತು ಮೆದುಳು ಬಳ್ಳಿಯಿಂದ ಹೊರಡುವ 31 ಜೊತೆ ಮೆದುಳು ಬಳ್ಳಿ ನರಗಳನ್ನೊಳಗೊಂಡ ಪರಿಧಿ ನರವ್ಯೂಹ ಅನುಕೂಲಿಸುತ್ತೆ. ನಾನು ಆಗ್ಲೇ ಹೇಳಿದಾಗೆ ಕೇಂದ್ರ ನರವ್ಯೂಹ, ಪರಿಧಿ ನರವ್ಯೂಹ ಅಂತ ಹೇಳ್ತೇವೆ. ಕೇಂದ್ರ ನರವ್ಯೂಹ ಮತ್ತು ದೇಹದ ಇತರ ಭಾಗಗಳ ನಡುವೆ ಸಂವಹನ ಏರ್ಪಡೋದು ಇಂಪಾರ್ಟೆಂಟ್, ಕೇಂದ್ರ ನರವ್ಯೂಹಕ್ಕೆ ಹಾಗೂ ದೇಹದ ಇತರ ಭಾಗಗಳಿಗೆ, ಹೌದಾ. ಸೊ ಅದು ಸಂವಹನ ಆಗಬೇಕು ಅಂತಂದ್ರೆ ಮೆದುಳಿನಿಂದ ಮೆದುಳು ನರಗಳು ಹೋಗುತ್ತೆ. ಎಷ್ಟು? 12 ಜೊತೆ ಮೆದುಳು ನರ. ಅದೇ ರೀತಿ ಮೆದುಳು ಬಳ್ಳಿಯಿಂದ, ಬೆನ್ನು ಮೂಳೆ ಒಳಗೆ ಮೆದುಳು ಬಳ್ಳಿ ಇರುತ್ತೆ, ಹೌದಾ. ಮೆದುಳು ಬಳ್ಳಿಯಿಂದ ಮತ್ತೆ 31 ಜೊತೆ ಮೆದುಳು ಬಳ್ಳಿ ನರಗಳು ಒಳಗೊಂಡಿರುತ್ತೆ. ಇವುಗಳನ್ನ ಪರಿಧಿ ನರವ್ಯೂಹ ಅನುಕೂಲಿಸುತ್ತೆ. ಕೇಂದ್ರ ನರವ್ಯೂಹ ಮತ್ತು ಪರಿಧಿ ನರವ್ಯೂಹಗಳು ಈ ರೀತಿಯಾಗಿ ಕೆಲಸವನ್ನ ನಿರ್ವಹಿಸುತ್ತೆ. ಸೊ ಕೇಂದ್ರ ನರವ್ಯೂಹ ಮತ್ತು ದೇಹದ ಇತರ ಭಾಗಗಳ ನಡುವಿನ ಸಂವಹನ ಏರ್ಪಡಬೇಕು ಅಂತಂದ್ರೆ ಮೆದುಳಿನಿಂದ ಹೊರಡುವ 12 ಜೊತೆ ಮೆದುಳು ನರ, ಅದೇ ರೀತಿ ಮೆದುಳು ಬಳ್ಳಿಯಿಂದ ಹೊರಡುವ 31 ಜೊತೆ ಮೆದುಳು ಬಳ್ಳಿ ನರಗಳನ್ನ ಯಾರು ಒಳಗೊಂಡಿರ್ತಾರೆ? ಪರಿಧಿ ನರವ್ಯೂಹ ಒಳಗೊಂಡಿರುತ್ತೆ. ಆಗ್ಲೇ ಹೇಳಿದ ಹಾಗೆ ಮೆದುಳು ನರ, ಮೆದುಳು ಬಳ್ಳಿ ನರಗಳನ್ನ ಪರಿಧಿ ನರವ್ಯೂಹದ ಭಾಗ ಅಂತ ಹೇಳ್ತೇವೆ, ಹೌದಾ. ಈ ಪರಿಧಿ ನರವ್ಯೂಹ ಏನ್ ಮಾಡತ್ತೆ? 12 ಜೊತೆ ಮೆದುಳು ನರ, 31 ಜೊತೆ ಮೆದುಳು ಬಳ್ಳಿ ನರಗಳನ್ನು ಒಳಗೊಂಡಿರುವ ಪರಿಧಿ ನರವ್ಯೂಹ ಕೇಂದ್ರ ನರವ್ಯೂಹ ಮತ್ತು ದೇಹದ ಇತರ ಭಾಗಗಳ ನಡುವಿನ ಸಂವಹನಕ್ಕೆ ಸಹಾಯ ಮಾಡುತ್ತೆ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಂಡು. ಸೊ ಇದಿಷ್ಟು ಮೆದುಳಿನ ಬಗ್ಗೆ ಆಯ್ತು. ನಂತರ ಮೆದುಳಿನ ರಚನೆ ಮತ್ತು ಕಾರ್ಯ, ಮೆದುಳಿನ ಚಿತ್ರವನ್ನ ಹೇಗೆ ಬಿಡಿಸೋದು, ಅದೇ ರೀತಿ ಅದು ಯಾವ್ಯಾವ ಭಾಗಗಳನ್ನ ಹೊಂದಿರುತ್ತೆ, ಆ ಭಾಗಗಳ ಕಾರ್ಯ ಏನು ಅನ್ನೋದು ಅತಿ ಮುಖ್ಯ. ನಿಮಗೆ ಪರೀಕ್ಷಾ ದೃಷ್ಟಿಯಿಂದನೂ ಇದು ಇಂಪಾರ್ಟೆಂಟು. ಮೆದುಳಿನ ಚಿತ್ರ ಬಿಡಿಸಿ ಭಾಗಗಳನ್ನ ಗುರುತಿಸಿ ಅಂತ ಕೇಳಬಹುದು. ಇಲ್ಲಾಂದ್ರೆ ಮೆದುಳಿನ ಚಿತ್ರ ಬಿಡಿಸಿ ಅವರೇ ಯಾವುದಾದ್ರೂ 2 ಭಾಗದ ಹೆಸರು ಕೊಟ್ಟು ಅದನ್ನ ಗುರುತಿಸಿ ಹೇಗ್ ಬೇಕಾದ್ರೂ ಪ್ರಶ್ನೆ ಕೇಳ್ಬೋದು. ಇಲ್ಲ ಅಂದ್ರೆ
ಭಾಗಗಳ ಕಾರ್ಯಗಳ ಮೇಲೆ ಪ್ರಶ್ನೆಗಳು ಬರಬಹುದು. ಈಗ ನಾವು ಮೆದುಳಿನ ಭಾಗಗಳು ಯಾವ್ಯಾವುದು, ಅವುಗಳ ಕಾರ್ಯ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಮೆದುಳು ಪ್ರಮುಖವಾಗಿ 3 ಭಾಗವನ್ನು ಹೊಂದಿರುತ್ತೆ ಅಥವಾ 3 ಪ್ರದೇಶವನ್ನು ಹೊಂದಿದೆ ಅಂತ ಹೇಳ್ತೇವೆ. ಯಾವ್ಯಾವುದು ಅದು? ಒಂದು ಮುಮ್ಮೆದುಳು, ಇನ್ನೊಂದು ಮಧ್ಯ ಮೆದುಳು, ಹಾಗೆ 3ನೆಯದು ಹಿಮ್ಮೆದುಳು ಅಂತ ಹೇಳ್ತೇವೆ. ನೋಡಿ ಇಲ್ಲಿ ಇದು ಚಿತ್ರ. ಮುಮ್ಮೆದುಳಿನ ಭಾಗವನ್ನು ನಾವು ಹೀಗೆ ಗುರುತಿಸ್ತೇವೆ, ಹೌದಾ? ಪ್ರಮುಖವಾಗಿ ಯಾವ್ಯಾವ ಭಾಗಗಳಿದೆ ಅಂದರೆ ಇದನ್ನ ಮಹಾಮಸ್ತಿಷ್ಕದ ಭಾಗ, ಇದು ಕಪಾಲ ಅಥವಾ ತಲೆಬುರುಡೆ ಹೊರಗಡೆ, ಹಾಗೆ ಇದು ಮಧ್ಯ ಮೆದುಳಿನ ಭಾಗ, ನಂತರ ಇಲ್ಲಿ ಇರೋದು ಹೈಪೋಥಲಾಮಸ್, ನಂತರ ಇದು ಪಿಟ್ಯೂಟರಿ ಗ್ರಂಥಿ, ಹಾಗೆ ಹಿಮ್ಮೆದುಳಿನ ಭಾಗದಲ್ಲಿ ಪ್ಯಾನ್ಸ್, ಮಡುಲ್ಲ, ಹಾಗೆ ಅನುಮಸ್ತಿಷ್ಕ ಅಂತ ಹೇಳ್ತೇವೆ. ಇಲ್ಲಿದೆ, ಇದು ಅನುಮಸ್ತಿಷ್ಕ, ಇದು ಮೆಡುಲ್ಲ ಭಾಗ, ಹೌದಾ? ನಂತರ ಇಲ್ಲಿಂದ ಮೆದುಳು ಬಳ್ಳಿ ಹೊರಡತ್ತೆ. ಸೊ ಈ ರೀತಿ ಈ ಎಲ್ಲ ಭಾಗಗಳನ್ನು ಮೆದುಳು ಹೊಂದಿದೆ. ಪ್ರಮುಖವಾಗಿ 3 ಭಾಗವಾಗಿ ವಿಂಗಡಿಸ್ತೇವೆ. ಒಂದು ಮುಮ್ಮೆದುಳು, 2ನೆಯದು ಮಧ್ಯ ಮೆದುಳು, 3ನೆಯದು ಹಿಮ್ಮೆದುಳು ಅಂತ ಹೇಳ್ತೇವೆ. ಈಗ ಈ ಭಾಗಗಳ ಕಾರ್ಯಗಳು ಏನೇನು ಅನ್ನೋದನ್ನ ಒಂದೊಂದನ್ನು ತಿಳ್ಕೊಳ್ತಾ ಹೋಗೋಣ. ಮೊದಲನೆಯದು ಮುಮ್ಮೆದುಳು, ಹೌದಾ? ಮುಮ್ಮೆದುಳು ಅಂತ ಕರಿತೇವೆ. ಮುಮ್ಮೆದುಳು ಏನು ಮಾಡುತ್ತೆ? ಈಗ ನಾವು ಒಂದು ವಿಷಯವನ್ನು ನೆನಪಿಟ್ಕೊಳ್ಬೇಕು. ಮುಮ್ಮೆದುಳು ಆಗಲಿ, ಮಧ್ಯ ಮೆದುಳು ಆಗಲಿ, ಹಿಮ್ಮೆದುಳು ಆಗಲಿ, ಸಾಧಾರಣವಾಗಿ ಇವು ಐಚ್ಛಿಕ ಮತ್ತು ಅನೈಚ್ಛಿಕ ಕ್ರಿಯೆಗಳ ನಿಯಂತ್ರಣವನ್ನು ಮಾಡುತ್ತೆ. ಅದರಲ್ಲಿ ಯಾವ ಭಾಗ ಐಚ್ಛಿಕ, ಯಾವ ಭಾಗ ಅನೈಚ್ಛಿಕ ಅನ್ನೋದನ್ನು ನಾವು ಕಲ್ತ್ಕೊಳ್ತೇವೆ. ಐಚ್ಛಿಕ ಸ್ನಾಯು, ಅನೈಚ್ಛಿಕ ಸ್ನಾಯುಗಳ ಬಗ್ಗೆ ನೀವು ತಿಳ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತೇನೆ. ಐಚ್ಛಿಕ ಅಂದರೆ ಏನು? ನಾವು ಇಚ್ಛಿಸಿ ನಮ್ಮ ಇಚ್ಛೆಯಂತೆ ನಮಗೆ ಕೆಲಸ ಮಾಡೋದಕ್ಕೆ ಸಹಾಯ ಮಾಡುವ ಸ್ನಾಯುಗಳು ಐಚ್ಛಿಕ ಸ್ನಾಯು. ಅನೈಚ್ಛಿಕ ಅಂದರೆ ನಮ್ಮ ನಿಯಂತ್ರಣದಲ್ಲಿ ಇರೋದಿಲ್ಲ, ಅದು ನಾವು ಇಚ್ಛೆ ಪಟ್ಟ ಹಾಗೆ ಕೆಲಸ ಮಾಡೋದಿಲ್ಲ ಆ ಸ್ನಾಯುಗಳು, ಅವುಗಳನ್ನು ಅನೈಚ್ಛಿಕ ಸ್ನಾಯುಗಳು ಅಂತ ಕರೀತಾರೆ. ಈಗ ಮುಮ್ಮೆದುಳು 1ನೇ ಭಾಗ. ಮುಮ್ಮೆದುಳಿನ ಕಾರ್ಯ ಏನು ಅಂದರೆ ಐಚ್ಛಿಕ ಸ್ನಾಯುಗಳ ಚಲನೆಯ ನಿಯಂತ್ರಣವನ್ನು ಇದು ಮಾಡುತ್ತೆ. ಪ್ರಮುಖವಾಗಿ ಮುಮ್ಮೆದುಳಿನ ಕಾರ್ಯ ಐಚ್ಛಿಕ ಸ್ನಾಯುಗಳ ಚಲನೆಯ ನಿಯಂತ್ರಣ. ಉದಾಹರಣೆಗೆ ನಿಂತ್ಕೊಳ್ಳೋದು, ಹೌದಾ? ಸೊ ಈಗ ನೀವು ನಿಂತ್ಕೊಳ್ಬೇಕು ಅಂತ ಇಟ್ಕೊಳ್ಳಿ, ನೀವೇನು ಮಾಡ್ತೀರಾ? ನಿಂತ್ಕೊಳ್ಳೋದಕ್ಕೆ ನಮಗೆ ಯಾವ ಸ್ನಾಯು ಕೆಲಸ ಮಾಡುತ್ತೆ? ಕಾಲಿನ ಸ್ನಾಯುಗಳು, ಹೌದಾ? ಅದೇ ರೀತಿ ಯಾವುದಾದ್ರೂ ಒಂದು ಕೆಲಸ ಮಾಡಲಿಕ್ಕೆ ಅಂದರೆ ಕೈ ಸ್ನಾಯು ಕೆಲಸ ಮಾಡುತ್ತೆ, ಕೈಯಲ್ಲಿರುವ ಸ್ನಾಯು ಅಲ್ವಾ? ಇವೆಲ್ಲ ಏನಿದು ಐಚ್ಛಿಕ ಸ್ನಾಯು ಆಯಿತು. ಇವೇನು ಮಾಡುತ್ತೆ ಅಂದರೆ ನಮ್ಮ ಐಚ್ಛಿಕ ಸ್ನಾಯುಗಳ ಚಲನೆಯ ನಿಯಂತ್ರಣವನ್ನು ಮುಮ್ಮೆದುಳು ಮಾಡುತ್ತೆ. ಅಂದರೆ ನಮಗೆ ಇದೇ ರೀತಿ ನಿಂತ್ಕೊಳ್ಬೇಕು, ಇದೇ ರೀತಿ ಕೆಲಸ ಮಾಡಬೇಕು, ಈ ರೀತಿ ಐಚ್ಛಿಕ ಸ್ನಾಯುಗಳ ಚಲನೆಯನ್ನು ಮುಮ್ಮೆದುಳು ನಿಯಂತ್ರಣ ಮಾಡುತ್ತೆ. ಹಾಗೆ ಜ್ಞಾನೇಂದ್ರಿಯಗಳಿಂದ ಪಡೆದ ಮಾಹಿತಿ, ನೋಡಿ ಇದು ಇಂಪಾರ್ಟೆಂಟು, ಜ್ಞಾಪಕ ಶಕ್ತಿ ಅಂತ ಹೇಳ್ತೇವೆ ನಾವು, ಹೌದಾ? ಮೆಮೊರಿ ಪವರ್, ಇದು ಕೂಡ ಮುಮ್ಮೆದುಳಿನ ಕಾರ್ಯ. ಜ್ಞಾನೇಂದ್ರಿಯಗಳಿಂದ ಪಡೆದ ಮಾಹಿತಿಯನ್ನು ಸಂಗ್ರಹಣೆ ಮಾಡಿ ಅದನ್ನು ಜ್ಞಾಪಕ ಶಕ್ತಿ ರೂಪದಲ್ಲಿ ಇಡುತ್ತೆ. ಈಗ ನಾವು ಹೇಳ್ತೇವೆ, ವಸ್ತುವನ್ನು ನೋಡಿದರೆ ನಮಗೆ ನೆನಪಿರುತ್ತೆ ಈ ವಸ್ತು ಇಂತಿಂಥದ್ದು ಅಂತ, ಹೌದಾ? ಆ ಕೆಲಸವನ್ನು ಯಾರು ಮಾಡ್ತಾರೆ? ವಸ್ತುವನ್ನು ಗುರುತಿಸುವ ಕೆಲಸವನ್ನು ಜ್ಞಾನೇಂದ್ರಿಯ ಮಾಡಿದ್ರೆ ಆ ಮಾಹಿತಿಯನ್ನು ನಮ್ಮ ತಲೆಯಲ್ಲಿ ಸಂಗ್ರಹಣೆ ಮಾಡೋ ಕೆಲಸ ಮುಮ್ಮೆದುಳಿದಾಗಿರುತ್ತೆ. ಜ್ಞಾನೇಂದ್ರಿಯಗಳಿಂದ ಪಡೆದ ಮಾಹಿತಿಯನ್ನು ಸಂಗ್ರಹಣೆ ಮಾಡುತ್ತೆ ಜ್ಞಾಪಕ ಶಕ್ತಿ ರೂಪದಲ್ಲಿ. ಅದೇ ರೀತಿ ಶ್ರವಣ, ವಾಸನೆ, ದೃಷ್ಟಿ ಮತ್ತಿತರ ಕಾರ್ಯಗಳ ನಿರ್ವಹಣೆಯನ್ನು ಕೂಡ ಮುಮ್ಮೆದುಳು ಮಾಡುತ್ತೆ. ಶ್ರವಣ ಅಂದರೆ ಕೇಳಿಸ್ಕೊಳ್ಳೋದು, ವಾಸನೆ ಹಾಗೆ ದೃಷ್ಟಿ ನೋಡೋದು, ಇವುಗಳೆಲ್ಲ ಕಾರ್ಯ, ಅಲ್ಲಲ್ಲಿ ಇರುವ ಸ್ನಾಯುಗಳ ಕಾರ್ಯವನ್ನು ಮುಮ್ಮೆದುಳು ಮಾಡುತ್ತೆ. ಅದೇ ರೀತಿ ಇನ್ನೊಂದು ಕಾರ್ಯ ಅಂದರೆ ಹಸಿವಿನ ಸಂವೇದನೆ. ಈಗ ನಮಗೆ ಹಸುವಾಗತ್ತೆ, ಹಸುವಾದಾಗ ಏನು ಮಾಡ್ತೇವೆ? ಏನಾದರೂ ತಗೊಂಡು ತಿಂತೇವೆ, ಹೌದಾ? ಆದರೆ ನಿಮಗೆ ಹಸುವಾಗ್ತಾ ಇದೆ ಅಂತೇಳಿ ಯಾರು ಹೇಳ್ತಾರೆ? ಮುಮ್ಮೆದುಳು ನಮಗೆ ಅದನ್ನು ತಿಳಿಸ್ಕೊಡುತ್ತೆ. ಈಗ ನಿಮಗೆ ಹಸುವಾಗ್ತಾ ಇದೆ, ಹೋಗಿ ಏನಾದರೂ ತಿನ್ನು ಅನ್ನೋ ಸಂವೇದನೆ ಮುಮ್ಮೆದುಳಿಂದ ಬರುತ್ತೆ. ಸೊ ಹಸಿವಿನ ಸಂವೇದನೆಯನ್ನು ಕೂಡ ಮುಮ್ಮೆದುಳು ನಮಗೆ ತಿಳಿಸ್ಕೊಡುತ್ತೆ. ಇವೆಲ್ಲ ಮುಮ್ಮೆದುಳಿನ ಕಾರ್ಯಗಳು. ಐಚ್ಛಿಕ ಸ್ನಾಯುಗಳ ಚಲನೆಯ ನಿಯಂತ್ರಣ ಮಾಡುತ್ತೆ, ಜ್ಞಾನೇಂದ್ರಿಯಗಳಿಂದ ಪಡೆದ ಮಾಹಿತಿಯನ್ನು ಸಂಗ್ರಹಣೆ ಮಾಡುತ್ತೆ, ಶ್ರವಣ, ವಾಸನೆ, ದೃಷ್ಟಿ ಮತ್ತಿತರ ಕಾರ್ಯಗಳನ್ನು ಕೂಡ ಸರಿಯಾಗಿ ನಿರ್ವಹಣೆ ಮಾಡುತ್ತೆ, ಹಾಗೆ ಹಸಿವಿನ ಸಂವೇದನೆಯನ್ನು ನಮಗೆ ತಿಳಿಸ್ಕೊಡುತ್ತೆ. ನಂತರ
ಮಧ್ಯಮೆದುಳು. ಮಧ್ಯಮೆದುಳಿನ ಪ್ರಮುಖ ಕಾರ್ಯ ಅಂದ್ರೆ ಅನೈಚ್ಛಿಕ ಕ್ರಿಯೆಯ ನಿಯಂತ್ರಣ. ಅನೈಚ್ಛಿಕ ಕ್ರಿಯೆಗಳು ಅಂದ್ರೆ ಯಾವ್ಯಾವುದು? ಉದಾಹರಣೆಗೆ ಬಾಯಲ್ಲಿ ನೀರೂರುವಿಕೆ ಅಂತ ಹೇಳ್ತೇವೆ ನಾವು, ಹೌದಾ? ಈಗ ನಿಮ್ಗೆ ಇಷ್ಟವಾದ ತಿಂಡಿಯನ್ನ ನೋಡಿದ ಕೂಡಲೇ ಬಾಯಲ್ಲಿ ನೀರು ಬಂತು, ಅದು ನಾವು ಯೋಚನೆ ಮಾಡಿ ಮಾಡೋ ಕೆಲಸ ಅಲ್ಲ, ಅಥವಾ ನಮ್ಮ ಇಚ್ಛೆಯಂತೆ ನಡೆಯೋ ಕೆಲಸ ಅಲ್ಲ, ನಮಗೆ ಗೊತ್ತಿಲ್ಲದೇನೆ ಆಗ್ಬಿಡತ್ತೆ, ಹೌದಾ? ಅನೈಚ್ಛಿಕ ಕ್ರಿಯೆ ಅಂತ ಕರಿತೇವೆ ಅದಕ್ಕೆ, ನಮ್ಮ ನಿಯಂತ್ರಣದಲ್ಲಿ ಇರೋದಿಲ್ಲ. ಸೊ ಈ ರೀತಿ. ನಂತರ ಉಸಿರಾಟ ಇರಬಹುದು. ಈಗ ಉಸಿರಾಟ ಮಾಡಬೇಕು ಅಂತ ಅಂದ್ಕೊಂಡು ಇಚ್ಛೆಯಿಂದ ಮಾಡ್ತೇವಾ? ತನ್ನಿಂದ ತಾನಾಗಿ ನಡೀತಾ ಇರತ್ತೆ ಅಲ್ವಾ? ಅದೇ ರೀತಿ ಹೃದಯದ ಬಡಿತ, ಹಾಗೆ ಬಾಯಲ್ಲಿ ನೀರೂರುವಿಕೆ, ಇವೆಲ್ಲ ಏನಿದು ಅನೈಚ್ಛಿಕ ಕ್ರಿಯೆಗಳಿಗೆ ಉದಾಹರಣೆ ಅಲ್ವಾ? ಈ ಎಲ್ಲ ಅನೈಚ್ಛಿಕ ಕ್ರಿಯೆಗಳನ್ನ ಮಧ್ಯಮೆದುಳು ನಿಯಂತ್ರಣ ಮಾಡುತ್ತೆ. ಮಧ್ಯಮೆದುಳಿನ ಪ್ರಮುಖ ಕೆಲಸನೇ ಅನೈಚ್ಛಿಕ ಕ್ರಿಯೆಗಳ ನಿಯಂತ್ರಣ. ನಂತರ ಹಿಮ್ಮೆದುಳು ಅಂತ ಹೇಳ್ತೇವಲ್ಲವಾ, ಆ ಹಿಮ್ಮೆದುಳಿನಲ್ಲಿ ಅನುಮಸ್ತಿಷ್ಕ ಮತ್ತು ಮೆಡುಲ್ಲ ಇರುತ್ತೆ. ನೋಡಿ ಇಲ್ಲೇ, ಇದು ಹಿಮ್ಮೆದುಳು, ಹಿಮ್ಮೆದುಳಿನಲ್ಲಿ ಮೆಡುಲ್ಲ ಹಾಗೆ ಅನುಮಸ್ತಿಷ್ಕ, ಹೌದಾ? ಅವುಗಳ ಕಾರ್ಯಗಳೇನು ಅನ್ನೋದನ್ನ ತಿಳ್ಕೊಳ್ಳೋಣ. ಅನುಮಸ್ತಿಷ್ಕ, ಹಿಮ್ಮೆದುಳಿನ ಭಾಗವಾದ ಅನುಮಸ್ತಿಷ್ಕ ಏನ್ ಮಾಡತ್ತೆ ಅಂದ್ರೆ ದೇಹದ ಭಂಗಿ ಹಾಗೂ ಸಮತೋಲನವನ್ನ ಕಾಪಾಡತ್ತೆ. ದೇಹದ ಭಂಗಿ ಅಂದ್ರೆ ಏನು? ಉದಾಹರಣೆಗೆ ಸ್ಟ್ರೇಟ್ ಲೈನ್ ಅಲ್ಲೇ ನಡಿಬೇಕು, ನೇರ ರೇಖೆಯಲ್ಲೇ ನಡಿಬೇಕು, ಬೈಸಿಕಲ್ ಅಲ್ಲಿ ಇದೇ ರೀತಿ ಕೂತ್ಕೊಳ್ಬೇಕು, ಪೆನ್ಸಿಲ್ ಬಿದ್ದಿದೆ ಅದನ್ನ ಯಾವ ರೀತಿ ಎತ್ಕೊಳ್ಬೇಕು, ಹೌದಾ? ಈ ರೀತಿ ಎಲ್ಲ ದೇಹದ ಭಂಗಿ ಹಾಗೂ ದೇಹ ಸಮತೋಲನದಲ್ಲಿ ಕಾಪಾಡಿಕೊಳ್ಳೋದಕ್ಕೆ ಅನುಮಸ್ತಿಷ್ಕ ಅನ್ನೋ ಹಿಮ್ಮೆದುಳಿನ ಭಾಗ ಸಹಾಯ ಮಾಡತ್ತೆ. ಇದು ಅದರ ಕಾರ್ಯ ಅಂತ ಕರಿತೇವೆ. ದೇಹದ ಭಂಗಿ, ಈಗ ನಾವು ಕೂತ್ಕೊಳ್ಳೋದು ಅಷ್ಟೇ, ಕುರ್ಚಿ ಮೇಲೆ ಕೂತ್ಕೊಳ್ಳೋದಕ್ಕೆ ಒಂದು ಭಂಗಿ ಇದೆ, ಹೀಗೆ ಕೂತ್ಕೊಳ್ಬೇಕು ಅಂತ, ಹಾಗೆ ಕೂತ್ಕೊಳ್ತೇವೆ, ಹೌದಾ? ಈ ರೀತಿ. ಹಾಗೆ ಕೆಲವೊಂದಿಷ್ಟು ಜಾಗದಲ್ಲಿ ಇದೇ ರೀತಿ ನಡಿಬೇಕು ಅಂತ ಒಂದು ರೂಲ್ಸ್ ಇರುತ್ತೆ, ಅದೇ ರೀತಿ ನಡ್ಕೊಂಡು ಹೋಗ್ತೇವೆ. ಈ ರೀತಿ ನಮ್ಮ ಹಲವು ದೇಹದ ಭಂಗಿಗಳನ್ನ ಹಾಗೆ ಸಮತೋಲನವನ್ನ ಹಿಮ್ಮೆದುಳಿನ ಅನುಮಸ್ತಿಷ್ಕ ಕಾಪಾಡುವಂತಹ ಕಾರ್ಯವನ್ನ ಮಾಡತ್ತೆ. ಅದೇ ರೀತಿ ಐಚ್ಛಿಕ ಕ್ರಿಯೆಗಳ ನಿಖರತೆ. ಈಗ ನಾವು ಪೆನ್ನನ್ನು ಹಿಡಿದು ಹೀಗೆ ಬರಿಬೇಕು, ಹೀಗೆ ಹಿಡ್ಕೊಂಡು ಬರಿಬೇಕು, ಅದು ಐಚ್ಛಿಕ ಕ್ರಿಯೆ, ಹೌದು? ಅದು ಪರ್ಟಿಕ್ಯುಲರ್ ಆಗಿ ನಿಖರವಾಗಿ ನಡೆಯೋದಕ್ಕೆ ಹಿಮ್ಮೆದುಳಿನ ಅನುಮಸ್ತಿಷ್ಕ ಸಹಾಯ ಮಾಡತ್ತೆ. ಇದು ಹಿಮ್ಮೆದುಳಿನ ಕಾರ್ಯ. ನಂತರ ಮೆಡುಲ್ಲ ಏನ್ ಮಾಡತ್ತೆ? ಇದು ಕೂಡ ಹಿಮ್ಮೆದುಳಲ್ಲೇ ಬರುತ್ತೆ. ಇದು ಪ್ರಮುಖವಾಗಿ ಅನೈಚ್ಛಿಕ ಕ್ರಿಯೆಗಳ ನಿಯಂತ್ರಣವನ್ನ ಮಾಡುತ್ತೆ. ಹೇಗೆ ನಾವು ಮಧ್ಯಮೆದುಳು ಅನೈಚ್ಛಿಕ ಕ್ರಿಯೆಯನ್ನ ನಿಯಂತ್ರಿಸುತ್ತಾ, ಅದೇ ರೀತಿ ಮೆಡುಲ್ಲ ಕೂಡ ಅನೈಚ್ಛಿಕ ಕ್ರಿಯೆಯನ್ನ ನಿಯಂತ್ರಣ ಮಾಡುತ್ತೆ. ಅನೈಚ್ಛಿಕ ಕ್ರಿಯೆಯಲ್ಲಿ ಯಾವುದು? ರಕ್ತದ ಒತ್ತಡ, ಹೌದಾ? ಇದು ಅನೈಚ್ಛಿಕ, ನಾವು ಅಂದ್ಕೊಂಡ ಹಾಗೆ ಇಚ್ಛೆ ಪಟ್ಟು ಮಾಡೋದಲ್ಲ. ಅದೇ ರೀತಿ ನಮಗೆ ಇಷ್ಟವಾಗಿರುವ ತಿಂಡಿಯನ್ನು ನೋಡಿದಾಗ ಬಾಯಲ್ಲಿ ನೀರೂರೋದು ಇರ್ಬೋದು, ಅಥವಾ ವಾಂತಿ ಆಗುವಿಕೆ, ಇವೆಲ್ಲ ಏನಿದು ಅನೈಚ್ಛಿಕ ಕ್ರಿಯೆಗಳು. ಈ ಎಲ್ಲ ಅನೈಚ್ಛಿಕ ಕ್ರಿಯೆಗಳ ನಿಯಂತ್ರಣವನ್ನ ಮೆಡುಲ್ಲ ಮಾಡತ್ತೆ. ಇವೆಲ್ಲ ಹಿಮ್ಮೆದುಳಿನ ಕಾರ್ಯ. ಸೊ ಈಗ ನಾವೇನನ್ನ ತಿಳ್ಕೊಂಡ್ವಿ? ಮೆದುಳಿನ ಭಾಗಗಳು ಪ್ರಮುಖವಾಗಿ 3 ಭಾಗವನ್ನ ಗುರುತಿಸ್ತೇವೆ: ಮುಮ್ಮೆದುಳು, ಮಧ್ಯಮೆದುಳು, ಹಿಮ್ಮೆದುಳು. ಅವು ಯಾವ ಕಾರ್ಯ ಮಾಡುತ್ತೆ ಅನ್ನೋದನ್ನ ತಿಳ್ಕೊಂಡ್ವಿ, ಹೌದಾ? ನಂತರ ನರ ಅಂಗಾಂಶ ಹೇಗೆ ಕ್ರಿಯೆಯನ್ನ ಉಂಟು ಮಾಡುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಈಗ ನಮಗೆ ಗೊತ್ತಿದೆ, ಒಂದು ಕ್ರಿಯೆ ಅಥವಾ ಚಲನೆ ಆಗಬೇಕು. ಕ್ರಿಯೆ ಅಥವಾ ಚಲನೆ. ಕ್ರಿಯೆ ಅಂದ್ರೆ ಯಾವುದಾದ್ರೂ ಒಂದು ಕೆಲಸ ಅಥವಾ ಯಾವುದಾದ್ರೂ ಒಂದು ಚಲನೆ ಆಗಬೇಕು ಅಂದ್ರೆ ಹೇಗಾಗತ್ತೆ? ಮೊದಲನೆಯದಾಗಿ ಈ ಕೆಲಸವನ್ನ ನಾವು ಮಾಡಬೇಕು ಅಥವಾ ಈ ಚಲನೆ ಈಗ ನಮ್ಮಿಂದ ಆಗಬೇಕು ಅನ್ನೋ ಸಂದೇಶವನ್ನ ನರ ಅಂಗಾಂಶ ಹೊತ್ತು ತರುತ್ತೆ, ಹೌದಾ? ನರ ಅಂಗಾಂಶ ಸಂದೇಶವನ್ನ ತಂದು ಬಿಟ್ರೆ ಕೆಲಸ ಆಗತ್ತಾ? ಇಲ್ಲ. ಆ ನರ ಅಂಗಾಂಶ ತಂದಿರುವ ಸಂದೇಶ ಸ್ನಾಯು ಅಂಗಾಂಶ ತಗೊಳ್ಬೇಕು, ಹೌದಾ? ಸ್ನಾಯು ಅಂಗಾಂಶ ಏನ್ ಮಾಡುತ್ತೆ? ಅದಕ್ಕೆ ತಕ್ಕ ಹಾಗೆ ಕ್ರಿಯೆ ಅಥವಾ ಚಲನೆಯನ್ನ ಏರ್ಪಡಿಸುತ್ತೆ. ಸೊ ನರ ಅಂಗಾಂಶಗಳ ಮೂಲಕ ವಿದ್ಯುತ್ ಆವೇಗಗಳ ಮಾಹಿತಿ ರವಾನೆ ಆಗಿ ಸ್ನಾಯು ಅಂಗಾಂಶಕ್ಕೆ ಬರಬೇಕು. ಸ್ನಾಯು ಅಂಗಾಂಶ ಆ ಮಾಹಿತಿಯನ್ನ ತಗೊಂಡು ಅದರ ಪ್ರಕಾರ ಸ್ನಾಯು ಅಂಗಾಂಶ ಕೆಲಸ ಮಾಡಬೇಕು. ನಂತರ ಕೊನೆಯಲ್ಲಿ ಸ್ನಾಯು ಅಂಗಾಂಶ ಸಂಕೋಚನ ಅಥವಾ ಅದರ ಆಕಾರವನ್ನು ಬದಲಿಸಿಕೊಳ್ಳೋದ್ರ ಮೂಲಕ ಕ್ರಿಯೆಯನ್ನ ಮಾಡುತ್ತೆ. ಅದು ಹೇಗೆ ಅನ್ನೋದನ್ನ ನಾವೀಗ ತಿಳ್ಕೊಳ್ತಾ ಇದ್ದೇವೆ. ನರ ಅಂಗಾಂಶ ಅಥವಾ ಸ್ನಾಯು ಕೋಶಗಳು ಹೇಗೆ ತನ್ನ ಕ್ರಿಯೆಯನ್ನ ಉಂಟು ಮಾಡುತ್ತೆ. ಈಗ ನಾವು ಕೋಶೀಯ ಮಟ್ಟದಲ್ಲಿ ಚಲನೆಯನ್ನ ನೋಡಿದ್ದೇವೆ. ಜೀವಕೋಶಗಳು ಏನ್ ಮಾಡುತ್ತೆ? ಅದು
ಅದರ ಆಕಾರ ಮತ್ತು ಸಂಯೋಜನೆಯನ್ನು ಬದಲಾಯಿಸಿಕೊಳ್ಳೋದರ ಮೂಲಕ ಕಾರ್ಯವನ್ನು ನಿರ್ವಹಿಸುತ್ತೆ. ಹೌದಾ? ಅದೇ ರೀತಿ ಸ್ನಾಯುಕೋಶಗಳಲ್ಲೂ ಕೂಡ ವಿಶೇಷ ಪ್ರೋಟೀನ್ಗಳನ್ನು ಹೊಂದಿರುತ್ತೆ. ಈ ಸ್ನಾಯುಕೋಶಗಳು ಅವು ನರಗಳ ವಿದ್ಯುತ್ ಆವೇಗಗಳ ಪ್ರತಿಕ್ರಿಯೆಗೆ ಜೀವಕೋಶದೊಳಗಿನ ತಮ್ಮ ಆಕಾರ ಮತ್ತು ಸಂಯೋಜನೆ ಎರಡನ್ನ ಬದಲಾಯಿಸಿಕೊಳ್ಳುತ್ತೆ. ಸ್ನಾಯುಕೋಶಗಳಲ್ಲಿರುವ ವಿಶಿಷ್ಟ ಪ್ರೋಟೀನ್ಗಳು ಈ ಆಕಾರ ಮತ್ತು ಸಂಯೋಜನೆಯನ್ನು ಬದಲಾಯಿಸಿಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಯಾವ ರೀತಿ ಜೀವಕೋಶಗಳು ಆಕಾರ ಸಂಯೋಜನೆಯನ್ನು ಬದಲಾಯಿಸುತ್ತೋ ಆ ಥರ. ಈ ರೀತಿ ನೋಡಿ, ಈ ಚಿತ್ರದಲ್ಲಿ ಕಾಣಿಸ್ಬೋದು, ಹಿಗ್ಗೋದು ಮತ್ತು ಕುಗ್ಗೋದು ಅಂತ ಹೇಳ್ತೇವೆ. ಹೌದಾ? ಹಿಗ್ಗೋದು ಹಾಗೆ ಕುಗ್ಗೋದು, ಈ ರೀತಿ ಸ್ನಾಯುಗಳು ಆಕಾರ ಮತ್ತು ಸಂಯೋಜನೆಯನ್ನು ಬದಲಾಯಿಸಿಕೊಳ್ಳುತ್ತೆ. ಇದು ಯಾವಾಗ ಉಂಟಾಗುತ್ತೋ ಆಗ ಪ್ರೋಟೀನ್ಗಳ ಹೊಸ ಸಂಯೋಜನೆಯು ಸ್ನಾಯುಕೋಶಗಳಿಗೆ ಗಿಡ್ಡ ರೂಪವನ್ನು ನೀಡುತ್ತೆ. ಈ ರೀತಿಯಾಗಿ ಸ್ನಾಯುಕೋಶಗಳು ಪ್ರೋಟೀನ್ಗಳ ಸಹಾಯದಿಂದ, ಅವುಗಳಲ್ಲಿರುವ ವಿಶೇಷ ಪ್ರೋಟೀನ್ಗಳ ಸಹಾಯದಿಂದ ಹಿಗ್ಗುವಿಕೆ ಮತ್ತು ಕುಗ್ಗುವಿಕೆಯ ಮೂಲಕ ಸ್ನಾಯುಕೋಶಗಳು ತಮ್ಮ ಆಕಾರ ಒಂದು ಸಂಯೋಜನೆಯನ್ನು ಬದಲಾಯಿಸಿಕೊಳ್ಳೋದ್ರ ಮೂಲಕ ಕ್ರಿಯೆ ಅಥವಾ ಚಲನೆಯನ್ನು ಉಂಟು ಮಾಡುತ್ತೆ. ಸೊ ಇದು ಸ್ನಾಯು ಅಂಗಾಂಶ ಅಥವಾ ನರ ಅಂಗಾಂಶಗಳು ಹೇಗೆ ಕ್ರಿಯೆಯನ್ನು ಮಾಡುತ್ತೆ ಅನ್ನೋದನ್ನು ಹೇಳುತ್ತೆ. ಈ ರೀತಿಯಾಗಿ ಸ್ನಾಯು ಅಂಗಾಂಶಗಳು ಕೆಲಸ ಮಾಡುತ್ತೆ. ನಂತರ ಸಸ್ಯಗಳಲ್ಲಿ ಸಹಭಾಗಿತ್ವ, ಸಸ್ಯಗಳಲ್ಲಿ ಯಾವ ರೀತಿ ಸಹಭಾಗಿತ್ವವನ್ನು ನಾವು ನೋಡಬಹುದು ಅನ್ನೋದನ್ನು ನಾವು ಮುಂದಿನ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಹಾಗಾದರೆ ಇವತ್ತಿನ ಕ್ಲಾಸಲ್ಲಿ ನೀವು ಯಾವ್ಯಾವ ಅಂಶವನ್ನು ತಿಳ್ಕೊಂಡಿದ್ದೀರಾ? ಪ್ರಮುಖವಾಗಿ ಇವತ್ತಿನ ಕ್ಲಾಸಲ್ಲಿ ನಾವು ಪ್ರಚೋದನೆಗೆ ಪ್ರತಿಕ್ರಿಯೆ ಅಂದರೆ ಪ್ರತಿಕ್ರಿಯೆಯ ಬಗ್ಗೆ ತಿಳ್ಕೊಂಡಿದ್ದೇವೆ. ಅದೇ ರೀತಿ ಪ್ರಚೋದನೆಗೆ ಪ್ರತಿಕ್ರಿಯೆ ಹೇಗೆ ವ್ಯಕ್ತ ಆಗತ್ತೆ ಅನ್ನೋದನ್ನ, ಪರಾವರ್ತಿತ ಚಾಪ ಅನ್ನೋ ಹರಿವಿನ ಮಾರ್ಗ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ತಿಳ್ಕೊಂಡಿದ್ದೇವೆ. ಹೌದಾ? ಗ್ರಾಹಕಗಳ ಮೂಲಕ ಜ್ಞಾನವಾಹಿ ನರಕೋಶಕ್ಕೆ, ಅದರ ಮೂಲಕ ಮೆದುಳು ಬಳ್ಳಿಗೆ, ಅದರಿಂದ ಕ್ರಿಯಾವಾಹಿ ಹಾಗೂ ಸ್ನಾಯುಗಳಿಗೆ ಸಂದೇಶ ಬಂದು ಕೊನೆಯಲ್ಲಿ ಪ್ರತಿಕ್ರಿಯೆ ನಡೆಯುತ್ತೆ ಅನ್ನೋದನ್ನ ತಿಳ್ಕೊಂಡ್ವಿ. ನಂತರ ಇವತ್ತಿನ ಕ್ಲಾಸಲ್ಲಿ ನಾವು ಮಾನವನ ಮಿದುಳಿನ ಬಗ್ಗೆ ಕಲ್ತ್ಕೊಂಡಿದ್ದೇವೆ. ಮಿದುಳು ಯಾವ ರೀತಿ ಕಾರ್ಯವನ್ನು ಮಾಡುತ್ತೆ, ಮಿದುಳು ಹೇಗೆ ಸಂರಕ್ಷಿಸಲ್ಪಟ್ಟಿದೆ, ಅದೇ ರೀತಿ ನರವ್ಯೂಹ, ನರಕೋಶದ ಬಗ್ಗೆ ತಿಳ್ಕೊಂಡ್ವಿ. ನರಕೋಶ ಯಾವ ರೀತಿ ವಿದ್ಯುತ್ ಆವೇಗಗಳ ಮಾಹಿತಿಯನ್ನು ರವಾನೆ ಮಾಡುತ್ತೆ ಅನ್ನೋದನ್ನು. ಹೌದಾ? ನಂತರ ಮೆದುಳಿನ ಪ್ರಮುಖ ಭಾಗಗಳು ಯಾವ್ಯಾವುದು, ಆ ಭಾಗಗಳು ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ಇವತ್ತಿನ ಅಧ್ಯಾಯದಲ್ಲಿ ಕಲ್ತ್ಕೊಂಡಿದ್ದೇವೆ. ಮುಂದಿನ ಕ್ಲಾಸಲ್ಲಿ ತಿಳ್ಕೊಳ್ಳೋಣ.